ವಿಶ್ವ ರಂಗಭೂಮಿ ದಿನಾಚರಣೆಗೆ ಮೇಡಮ್ ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ತಿರೋದು ಅಕ್ಷತಾ ಕಿಚನ್ ಅವರ ಟೇಬಲ್ ಹಂಚ್ಕೊಂತಿದೀವಿ. ಬಿಡಪ್ಪ, ನಾವು ಅಗ್ರಿಕಲ್ಚರ್ ಬರೋಕ್ಕಿಂತ ಮುಂಚೆ ಆಗಿನ ಕಾಲದಲ್ಲಿ ಏನ್ ತಿಂತ ಇದ್ರಿ? ಆಮೇಲೆ ನಾವು ಸಿವಿಲೈಸ್ಡ್ ಆದ್ಮೇಲೆ ನಾವು ವೆಜ್ಜು, ನಾವು ಸೊಪ್ಪು, ನಾವು ತರಕಾರಿ, ವೇಗನು ಅದು ಇದೆಲ್ಲ ಕಲ್ತ್ಕೊಂಡ್ಬಿಟ್ವಿ. ನಿಮ್ದು ಫುಡ್ ಹೆಂಗೆ? ಜಾಸ್ತಿ ಅಂದ್ರೆ ಕಾಳು ಸಾರು, ಮುದ್ದೆ, ಅನ್ನ, ಚಪಾತಿ ಕೂಡ ಕಮ್ಮಿನೇ ಮಾಡೋದು. 3 ಹೊತ್ತು ಮುದ್ದೆನೆ ನಾನು ಇವಾಗ ಕೂಡ ತಿನ್ನೋದು. ಹುಳಿ ಮುಂಚಿ ಅಂದ್ರೆ ಹುಳಿ ಮುಂಚೆ ಅಂದ್ರೆ ಅಲ್ಲಿ ಏನಿರಲ್ಲ, ಖಾರ ನಿನ್ ಬೇಕು ನೀವು ಮಾಡೋದಾದ್ರೆ ನಿಮ್ಮ ಸಾರಿನ ಪುಡಿ ಇರುತ್ತಲ್ಲ, ಬೇಳೆ ಹಾಕದೇ ಇರುವಂತ ಸಾರಿನ ಪುಡಿ, ಅದಕ್ಕೊಂದಿಷ್ಟು ಹುಣಸೆ ಹಣ್ಣು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಆನಿಯನ್ ಫ್ರೈಗೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಬಂಗ್ಡಮೀನ್ ಹಾಕಿದ್ರೆ ಭಾರಿ ಸಮಸ್ಯೆ. ಮೂಲಂಗಿ ಸಾರು. ಈ ಮೂಲಂಗಿ ಅನ್ನುವ ಸಾರನ್ನ ನಾನ್ ಹೋಗಿ ನೋಡಿದ್ದೆ ಸಾಗರದಲ್ಲಿ. ಇಲ್ಲಿ ಬಂದು ನಿಂತ್ಬಿಡೋದು ನನ್ಗೆ ವಾಮಿಟಿಂಗ್ ಸೆನ್ಸೇಷನ್ ಬಂದಿಂಗೆ ಮೂಲಂಗಿ ವಾಸನೆ ಓಡೋಗ್ತಿದ್ದೆ. ಮೂಲಂಗಿ ಐ ಯೂಸ್ ಟು ಹೇಟ್. ದಮ್ಮು ಚೆನ್ನಾಗಿರ್ಬೇಕು, ಹಾಡಕ್ಕೆ ದಮ್ ಬೇಕಲ್ವಾ, ಸೊ ಅದಕ್ಕೆ ಹೆವಿ ಸ್ಪೈಸಿ. ಇವತ್ತಿಗೂ ನಾನು ಹುಡುಗರಿಗೆ 1 ನಿಮಿಷ ಲೇಟ್ ಆದ ನನ್ನ ಇಡೀ ದೇಹ ಕದಲೋಗುತ್ತೆ. ನಾನ್ ಮಾಡಿಲ್ಲ ಕಂಡ್ರೆ ನೀವ್ ಹೆಂಗ್ ಮಾಡ್ತೀರಾ ಕೇಳ್ತೀನಿ. ಗಂಡನ್ನ ಬಿಟ್ಟೋಳು, ಪರಿಚಯದ ಊರು, ಪರಿಚಯದ ಜನ, ನೆಂಟ್ರು, ಇಷ್ಟ್ರು, ಮಗ ತಾಯಿನ ಕಿಡಿಸಿದ್ದ. ಆವತ್ತು ನೀನು ಮಲಗಿದ್ದು ನಿನ್ನ ತಾಯಿಯೊಂದಿಗೆ. ಗೊತ್ತಾಯ್ತಾ ವೀಕ್ಷಕರೇ, ಇವತ್ತು ವಿಶ್ವ ರಂಗಭೂಮಿ ದಿನ. ಇಬ್ರು ಯಾಕೆ ಕರೆಸುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷಿ ಸಿಕ್ತಲ್ಲ. ಹಾ, ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರೂತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರೂತಿ, ಪಕ್ಕದಲ್ಲಿ ನಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವನೆ ಸ್ಯಾನೆ ಪಸಂದಾಗವನೆ. ನಾಟಕಗಳನ್ನ ನೋಡಿ ಹೆಚ್ಚೆಚ್ಚು ಹುಡ್ಕೊಂಡು ಹೋಗಿ ನಾಟಕಗಳನ್ನ ನೋಡ್ತೀರಿ. ನಾಟಕ ಮಾಡಿ, ನಾಟಕ ನೋಡಿ ರಂಗಭೂಮಿನ ಸಮೃದ್ಧವಾಗಿ ಮಾಡಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ, ಕರುಣೆಯ ತೋರಿದೆ ಕುವರನ ಪೊರೆದೆ, ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಮಗುವಮ್ಮ ನಾನಾಗ ಏನೊಂದನು ಅರಿಯೇ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ, ಮಗುವಮ್ಮ ನಾನಾಗ ಏನೊಂದನು ಅರಿಯೇ, ಮಗುವಮ್ಮ ನಾನಾಗ ಏನೊಂದನು ಅರಿಯೇ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವೋ ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಸೂಪರ್. ಕರ್ಣಂದ್ ಹಾಡು ಅಭ್ಯಾಸ ಮಾಡಿರ್ಲಿಲ್ಲ, ಬಂದ ಹಾಡಿದೀನಿ. ನಮ್ಮ ಲೇಡಿ ಕರ್ಣ ಅವರವರು ಕರುಣೆಯ ಮಡಿಲು ಎಲ್ಲ ಸ್ಟೂಡೆಂಟ್ಸ್ ಹತ್ರ ಕೇಳಿದೀನಿ ನಾನು. ನಿಮ್ಮ ಹತ್ರ ಕೆಲಸ ಮಾಡೋಂತ ರಂಗಭೂಮಿ ಕಲಾವಿದ್ರೆಲ್ಲಾನು ಅದೇ ಉಷಾ ಭಂಡಾರಿ ಮೇಡಮ್ ಅನ್ನೋದಕ್ಕಿಂತ ಉಷಮ್ಮ ಅಂತ ಅವ್ರ ಬಾಯಲ್ಲಿ ಉಚ್ಚಾರಣೆ ಮಾಡಿರೋದ್ ನಾನು ನೋಡಿದೀನಿ, ಕೇಳಿದೀನಿ ನಿಮ್ ಬಗ್ಗೆ. ನೋಡಿ ಅದೇ ಪ್ರೀತಿಗೆ ಅನ್ನ ಬಡಿಸಿದ್ದಾರೆ ತಾಯಿ. ನನ್ಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು. ನನ್ಗೆ ಗೊತ್ತಿರ್ಲಿಲ್ಲ ಮೇಡಮ್ ಬರ್ತಾರೆ ಅಂತ, ನಾನು ಒಬ್ಳೆ ಬರ್ತೀನಿ ಅಂತ ಹೇಳಿರ್ಲಿಲ್ಲ. ಅವ್ರು ಸಸ್ಪೆನ್ಸ್ ಅಂತ ಹೇಳಿದ್ರು ಮೇಡಮ್. ನಿಮ್ ಹಂಗೆ ಆತರ ಸೊ ವಿಶ್ವ ರಂಗಭೂಮಿ ದಿನಾಚರಣೆಗೆ ಮೇಡಮ್ ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಳ್ತಿರೋದು ಅಕ್ಷತಾ ಕಿಚನ್ ಅವರ ಟೇಬಲ್ ಹಂಚ್ಕೊಂತಿದೀವಿ. ಟೇಬಲ್ ಹಂಚ್ಕೊಳ್ತಾ ಇರೋದು, ವೇದಿಕೆ ಮಾತಾಡ್ತಾ ಇದೀವಿ. ಮೊಟ್ಟೆ ತಿಂತಾ ಇರೋದು, ಅವ್ರು ಮಾತಾಡ್ತಿರೋದು, ಗೂಸ್ ಬಂಪ್ಸ್ ಬರ್ತಾ ಇರೋದು ಇದೆಲ್ಲ ನೋಡ್ತಿದ್ರೆ ಹೌದು. ಸೊ ಒಂಥರ ಸಿಕ್ಕಾಪಟ್ಟೆ ಒಂಥರ ಎನರ್ಜಿ ಬೂಸ್ಟ್ ಆಗ್ತಾ ಇದೆ ನನ್ಗೆ. ಅವ್ರ ಪಕ್ಕದಲ್ಲಿ ಕೂತ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನನಗೆ ಇನ್ನೊಬ್ಳು ಮಗು ಸಿಕ್ಕಿರ್ಲಿ. ಇವ್ರಿಬ್ರೆ ಮಾತಾಡ್ಕೊಳ್ಳಿ, ನಾನು ಆಚೆಗೆ ಹೋಗಿರ್ತೀನಿ.
ವೆಜ್ ನಾನ್ ವೆಜ್ ಎಲ್ಲ ತಿಂತಿರಲ್ವಾ ಮೇಡಮ್ ನೀವು? ನನಗೆ ಸಮಸ್ಯೆ ಇಲ್ಲ. ನಾವು ಮಂಗಳೂರಿನವರು, ನಾವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್ಸ್. ಈಗ ಯಾವ್ದಾದ್ರು ಪಾತ್ರ ಮಾಡುವಾಗ ಏನ್ ಮೇಡಮ್ ಇದು ನಾನ್ ತಿನ್ನಲ್ಲ, ಇದನ್ ತಿನ್ಬಾರ್ದು, ಇದು ದೇವ್ರ ಪಾತ್ರ ಮಾಡ್ತಿದೀನಿ, ದೇವಿ ಪಾತ್ರ ಮಾಡ್ತಿದೀನಿ, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಏನಾದ್ರು ನೀವು ರೂಢಿಸ್ಕೊಂಡಿದೀರಾ? ಇಲ್ಲ ಕಣೋ, ನನ್ಗೇನ್ ಗೊತ್ತಾ, ನಾನು ದೇವರು ಮತ್ತು ಊಟನ ಮಿಕ್ಸ್ ಮಾಡಲ್ಲ. ನಾನು ಯಾವಾಗ ಬೈತೀನಿ ಎಲ್ರಿಗೂ, ಬೇಡ ಅಕ್ಕ, ನಾನ್ ತಿನ್ನಲ್ಲ. ಇವಾಗ್ಲೇ ಸ್ವೆಟ್ ಬಂದ್ಬಿಡ್ತಾ ಇದ್ದಾರೆ. ನೀರ್ ಸರ ಒಂದ್ ಕೈ ಬೇಡ. ನಾನ್ ತಿಂದೇ ಇಲ್ಲ ಕೈಮಾ ಉಂಡೆ ಇದುವರೆಗೂ. ಯಾಕೆ? ಗೊತ್ತಿ ಅಭ್ಯಾಸ ಇಲ್ಲ ನಮ್ಮ ಮನೇಲಿ. ಮೀನ್ ತಿನ್ನಲ್ಲ ಮನೇಲಿ, ಮಟನ್ ಅಲ್ಲ, ಮೀನ್ ತಿನ್ನಲ್ಲ. ಇದು ಕೈಮಾ ಉಂಡೆನು ಮಾಡಕ್ ಗೊತ್ತಿಲ್ಲ. ಅದೇನಿಲ್ಲ ಕಣೆ, ಮಿನ್ಸ್ಡ್ ಮೀಟ್ ಅಷ್ಟೇ, ಇನ್ನೇನಿಲ್ಲ, ಏನು ಇರಲ್ಲ. ಓಕೆ. ನಮ್ದೆಲ್ಲ ಜಾಸ್ತಿ ಗುಡುಗ್ಸು ಹಾಗಿತ್ತು ಒಂದು. ನಾನು ಹೇಳಿದ್ನಲ್ಲ, ನಂಗೆ ಆ ಕಾನ್ಸೆಪ್ಟ್ ಇದೆಯಲ್ಲ, ದೇವರು ದೇವ್ರ ಹತ್ರ ಹೋಗ್ಬೇಕು ಅಂದಾಗ ನೀನು ಏನನ್ನು ತಿನ್ನದೆ ವೆಜ್ಜಲ್ಲೇ ತಿನ್ಬೇಕು. ಒಂದು ಹಳೆ ಕಾಲದಲ್ಲಿ ಇತ್ತು, ಒಂಥರ ಏನಂತಾರೆ ವ್ರತ ಗೀತ ಅವೆಲ್ಲ ಮಾಡ್ಕೊಂಡು ಹೋಗುವಾಗ ನಾವು ಏನು ತಿನ್ನಲ್ಲ. ಆದ್ರೆ ವೆಜ್ ಮಾತ್ರ ತಿನ್ಬೇಕು. ಯಾಕೆ ಐ ಮೀನ್ ನಾನ್ ವೆಜ್ ಯಾಕೆ ತಿನ್ಬಾರ್ದು? ಅದಕ್ಕೂ ಸಂಬಂಧ ಇಲ್ಲ. ಬೆಡಪ ನಾವು ಅಗ್ರಿಕಲ್ಚರ್ ಬರೋಕ್ಕಿಂತ ಮುಂಚೆ ಆಗಿನ ಕಾಲದಲ್ಲಿ ಏನ್ ತಿಂತಾ ಇದ್ರು ಎಲ್ರು? ಬೇಟೆ ಆಡ್ಬೇಕು, ತಿನ್ಬೇಕು. ಅವಾಗ ಏನಾದ್ರು ಇತ್ತ ಬೇರೆ? ಆಮೇಲೆ ನಾವು ಸಿವಿಲೈಸ್ಡ್ ಆದ್ಮೇಲೆ ನಾವು ವೆಜ್ಜು, ನಾವು ಸೊಪ್ಪು, ನಾವು ತರಕಾರಿ, ವೇಗನು, ಅದು ಇದೆಲ್ಲ ಕಲ್ತ್ಕೊಂಡ್ಬಿಟ್ವಿ. ಮೊದಲಿರ್ಲಿಲ್ಲ. ಹಾಗಾಗಿ ನನಗೆ ಆ ಕಾನ್ಸೆಪ್ಟ್ ಇಲ್ಲ. ನಾನು ಶಾರದಾ ಮಾತೆ ಪಾತ್ರ ಮಾಡ್ತಿದ್ದೆ ನಾಟಕದಲ್ಲ, ಸಿನಿಮಾ ಇಲ್ಲ, ಸಿನಿಮಾ ಒಂದು ಸೀರಿಯಲ್ ಇವರಿಗೋಸ್ಕರ. ಯಾರಿಗೆ? ರಾಮಕೃಷ್ಣ ಆಶ್ರಮಕ್ಕೆ ಶಾರದಾ ಮಾತೆ. ಸೊ ನಾನು ಯಾವ ಆಂಗಲ್ ಅಂತ ಫೋಟೋ ತಂದು ಕೊಟ್ಟು ನೋಡಿದಾಗ ನಂಗೆ ಒಂದು ಹಿಂತಿರುಗಿ ಹಿಂಗೆ ನೋಡಿದ್ರೆ ನನ್ನ ಛಾಯೆ ಕಾಣ್ತಾ ಇತ್ತು ಅದರಲ್ಲಿ. ಮೈ ಗಾಡ್, ವೆರಿ ಗುಡ್. ಕಾಣಿಸ್ತೀನಿ, ಹಾಗೆ ಸ್ವಲ್ಪ ಕಾಣಿಸ್ತೀನಿ ಏನೋ ಅಂತ ಅನ್ನಿಸ್ತು ನನಗೆ. ಮಾಡಿದ್ಮೇಲೆ ಆಯ್ತು, ಅದು ತುಂಬ ಚೆನ್ನಾಗಾಯ್ತು. ಸೊ ಅವರಿಗೊಂದು ಭಯ ಗೊತ್ತಿರುತ್ತೆ, ನಾವು ತಿನ್ನೋರು ಅಂತಾನೋ ಏನೋ, ಎಲ್ಲಾದ್ರೂ ತಿಂದ್ಬಿಡ್ತೀನೇನೋ ಅಂತ. ಸೊ ಒಂದ್ ದಿವಸ ಹೊರಗೆ ಹೋಗಿದ್ವಿ, ವಾಪಸ್ ಬಂದಾಗೆಲ್ಲ ಹಿಂಗೆ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಐಸ್ ಕ್ರೀಮ್ ತಿಂದು ಬಂದ್ಬಿಟ್ಟಿದ್ದೆ. ಐಸ್ ಕ್ರೀಮ್ ತಿನ್ಕೊಂಡ್ ಬಂದಿದ್ದೆ ಆವತ್ತು ಹೊರಗೆ ಹೋದವಳು. ಓಕೆ, ಅವರಿಗೆ ಒಂದ್ಸಲ ಆ ಭಯ, ನಾನು ತಿಂತೀನೋ ಏನೋ ಅಂತ. ಆ ಪಾತ್ರ ಮಾಡುವಾಗ ಐ ವಾಸ್ ನಾಟ್ ವೆರಿ, ನಾನು ತಿನ್ನೋದೇ ಕಮ್ಮಿ. ನಾನು ಪರ್ಫಾರ್ಮೆನ್ಸಿಗೆ ಕೂತ್ಕೊಂಡಾಗ ಐ ಡೋಂಟ್ ನೋ ವೈ ನಾನು ತಿನ್ನೋ ಇಂಟೇಕ್ ಇದೆಯಲ್ಲ ಭಾರಿ ಕಮ್ಮಿ, ವೆರಿ ಲೆಸ್. ನನ್ನ ಮನೆಯಲ್ಲಿ ಕೂಡ ಇಷ್ಟು ತಿಂದ್ರೆ ಅಷ್ಟೇ. ಇದ್ರ ಜೊತೆ ಒಂದು ಎಗ್ ತಿನ್ಬೋದು, ಇಲ್ಲ ನಾನು ಚಿಕನ್ ತಿನ್ಬೋದು. ಅವ್ರ ಪ್ಲೇಟ್ ತೋರಿಸ್ಬಿಡಿ ಒಂದ್ಸಲಿ, ನಿಮ್ಗೆ ಇಷ್ಟೇ ಮೇಡಮ್ ಊಟ ಇಷ್ಟ. ಇದಕ್ಕಿಂತ ಹೆಚ್ಚು ಬೇಕು ಅಂದ್ರೆ ನಾನು ಅಬ್ಬಬ್ಬಾ ಅಂದ್ರೆ ಅದೇನೋ ಖಾರ ಇದೆ ಅಂದ್ರೆ ಕಾಲೇಜ್ ಮೊಸರನ್ನ ಒಂದಿಷ್ಟು ಅಷ್ಟಕ್ಕೆ, ಇದ್ರ ಅರ್ಧಕ್ಕೆ. ನನ್ನ ಮದುವೆ ಮನೆ ಊಟ ಹೋದ್ರೆ ಇಷ್ಟ ಹಾಕಿಸ್ಕೊಡೋದು. ಇದು ಸಾಂಬಾರಿಗೆ, ಇದು ರಸಮ್ಗೆ, ಇದು ಮೊಸರು. ಬಟ್ ಅಷ್ಟು ಹಾಕ್ತಾರ ಮೇಡಮ್ ಅವ್ರ? ಏನ್ ಮದುವೆ ಮನೆಯಲ್ಲ ತಂದು ಒಂದೇ ಸಲ ಹಾಕಿಸ್ಕೊತೀನಲ್ಲ, ಮತ್ತೆ ಹಾಕಿಸ್ಕೊಡಲ್ಲ. ಐ ಡೋಂಟ್ ವೇಸ್ಟ್ ಫುಡ್, ಅದೊಂದು ಥಿಯರಿ. ಫುಡ್ ವೇಸ್ಟ್ ಮಾಡಬೇಡಿ. ನಂಗೆ ಅದು ಫುಡ್ ವೇಸ್ಟ್ ಮಾಡಿದಾಗ ಮೈ ಗಾಡ್ ಯಾರಿಗಾನ ಹೆಲ್ಪ್ ಆಗ್ತಿತ್ತು. ನಂಗೆ ಸೆಕೆ ಜಾಸ್ತಿ ಬಂದ್ಬಿಡುತ್ತೆ ಇದು ಖಾರ ತಿಂದ್ರೆ. ಹೌದಾ? ನೋಡಿ ಫುಲ್ ಮೊಟ್ಟೆ ತಿನ್ಬಿಟ್ಟು, ಮೊಟ್ಟೆ ಖಾಲಿ ಮೊಟ್ಟೆ ತಿನ್ಬಿಡಿ. ನೋಡಿ ಫುಲ್ ಯೂಶಲಿ ಏನ್ ಗೊತ್ತಾ, ಸ್ವೆಟ್ ನನ್ಗೆ ಖಾರದ ಐಟಮ್. ಈವನ್ ಹಸಿಮೆಣಸಿನ್ಕಾಯಿ ಹಚ್ತಿದ್ರು ಕೂಡ ಮೂಗ್ ಮೇಲೆ ಫುಲ್ ಸ್ವೆಟ್ ಆಗ್ಬಿಡುತ್ತೆ. ಇಲ್ಲ, ನಾನು ತುಂಬಾ ಜನ ನೋಡಿದೀನಿ ತಿನ್ನುವಾಗ ತುಂಬಾ ಬೇವ್ಬಿಟ್ಟಿರ್ತಾರೆ, ಸಿಕ್ಕಾಬಿಟ್ಟೆ ಜನ. ಮೆಟಬಾಲಿಸಮ್ ಬರ್ನ್ ಮಾಡ್ಬೇಕಲ್ಲ, ಫುಡ್ ಒಳಗ್ ಹೋಗ್ತಿದ ಹಾಗೆ ನಿನ್ಗೆ ಊಟ ಚೆನ್ನಾಗಿ ತಿಂತಿ ಅನ್ಸುತ್ತೆ. ಸೇಮ್, ಬಿಕಾಸ್ ಯಾರು ಚೆನ್ನಾಗಿ ತಿಂತಾರಲ್ಲ, ನಾನು ಎಂಜಾಯ್ ಮಾಡ್ತೀನಿ. ನಾನ್ ಚೆನ್ನಾಗಿ ತಿಂತೀನಿ, ನನ್ಗೇನಾಗಲ್ಲ. ಸೆಟ್ ಆಗಲ್ವಾ? ಹೆವಿ ಖಾರ ತಿಂತೀನಿ. ಆಮೇಲೆ ಮೇಡಮ್ ನೀವು ನಾನ್ ವೆಜ್ ತಿನ್ಲೇ ಇಲ್ಲ ಅವಾಗ ಆ ಪಾತ್ರ ಮಾಡುವಾಗ? ಅವ್ರ ನಂಬಿಕೆಗೆ ದ್ರೋಹ ಮಾಡಿದ್ರು? ಇಲ್ಲ ಪಾಪ, ಹಂಗಲ್ಲ. ನನ್ ಪ್ರಶ್ನೆ ಅಲ್ಲ, ನಮ್ಮಲ್ಲಿ ಆಪ್ಷನ್ನೇ ಇರ್ಲಿಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ಉಳ್ಕೊಂಡ್ಬಿಟ್ಟಿದ್ವಿ, ಊಟ ಇದಿರ್ತಿತ್ತು. ಸೊ ಮಧ್ಯೆ ಮಧ್ಯೆ ಮಾತಾಡ್ಕೋತಿದ್ವಿ, ಮೀನ್ ಕಣ್ ಮುಂದೆ ಬರ್ತಾ ಇದೆ ಅಂತ ಅಷ್ಟೇ. ಇಷ್ಟು ಬಿಟ್ರೆ ತುಂಬಾ ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಾನು ತುಂಬಾ ಫುಡ್ಡಿ ಅಲ್ಲ. ನನಗೆ ಈ ಊಟ ತಿನ್ಲೇಬೇಕು, ಇದಿಲ್ಲದೆ ನಾನು ಬದುಕಲ್ಲ, ಇಲ್ಲ. ನಾನು ತುಂಬಾ ಬ್ಯಾಲೆನ್ಸ್ಡ್. ಒಂದ್ಸಲ ಒಂದು ತಿಂಗಳಾನ್ಗಟ್ಲೆ ನಾನು ವೆಜ್ಜಲ್ಲೇ ಇರ್ತೀನಿ. ನಾನು ಅದು ಮನೆ ಊಟ ಆಗ್ಬೇಕು ನನಗೆ, ಹೊರಗಡೆ ಊಟ ತಿನ್ನಲ್ಲ ವೆಜ್. ನಾನು ಅದನ್ನು ವಾಯ್ ನನಗೆ ಹೊರಗಡೆಯ ನಾರ್ತ್ ಇಂಡಿಯನ್ ವೆಜ್ ಎಲ್ಲ ಇಷ್ಟನೇ ಇರಲ್ಲ. ಅನ್ನ ಸಾರು, ಅನ್ನ ಸಾಂಬಾರ್, ಪಲ್ಯ, ಒಳ್ಳೆ ಸಾಂಬಾರ್ಗಳನ್ನ ಬಹಳ ಅದ್ಭುತವಾಗಿ ಮಾಡ್ತೀನಿ. ಒಳ್ಳೆ ಸಾಂಬಾರ್. ನನ್ನ ಸಾಂಬಾರ್ ಏನ್ರಿ ಇಷ್ಟ ಚೆನ್ನಾಗಿ ಮಾಡಿದೀರಾ ಸಾಂಬಾರ್ ಅಂತ ಹೇಳ್ತಾರೆ. ಹಾಗಾಗಿ ಪ್ಲಾನ್ ಮಾಡೋಣ. ಮತ್ತೆ ನಾನ್ ಫುಡ್ಡಿ. ಊಟ ಹಾಳಾಗಿದೆ ಅಂತ ಏನೋ ತಗೊಂಡ್ ತರಿಸಿದ್ಯಾ, ಚಿಕನ್ ಹಾಳಾಗಿತ್ತು, ಏನೋ ಹಾಳಾಗಂತ ಪಾಪ ಹಂಗಲ್ಲ, ಟೇಸ್ಟ್ ಏರುಪೇರ್ ಆಗಿದೆ. ನನಗೊಂದು 10 ನಿಮಿಷ ಕೊಟ್ರೆ ಸಾಕು, ನಾನು ಅದನ್ನ ಇಡೀ ನನಗೆ ಮತ್ತೆ ಅದನ್ನ ಅದನ್ನ ಇಮಿಡಿಯೇಟ್ ನಾನು ಟೇಸ್ಟ್ ಚೇಂಜ್ ಮಾಡ್ಬಿಡ್ತೀನಿ ನಾನು. ನಾನು ಹೇಳ್ತಾಳೆ, ಏನೋ ಚಿಕನ್ ತಂದ ದೊಡ್ಡ ದೊಡ್ಡ ಈ ಹಾರ್ಮೋನಲ್ ಚಿಕನ್ ಗಳು ಬಂದಾಗ ಅದು ಉಳ್ಕೊಂಡ್ಬಿಡುತ್ತಲ್ಲ, ನಾನು ಅಯ್ಯೋ ಅಂದಾಗ ನಾಚಿ ಹೇಳ್ತಾರೆ, ಅಲ್ಲೇ ಕೆಡ್ಸ್ಕೊಬಿಡಿ, ನಮ್ಮ ಅಮ್ಮ ಇದ್ದಾರೆ, ನಾಳೆ ನಿಮ್ಗೆ ಇನ್ನೊಂದು ಅಡಿಗೆ ಆಗಿ ಹೊರಗೆ ಬರುತ್ತೆ ಅಂತ.
ಅದು ಭಾಳ ಸಕ್ಕತ್ತಾಗಿದೆ ಅಂತ. ಯೂಶ್ವಲಿ ಇಟ್ ಹ್ಯಾಪನ್ಸ್. ಅದೊಂದು ಚಿಕನ್ ಈ ಥರದ ಅಡುಗೆಗಳು ಬಂದಾಗ ನಾನು ಅದು ರಿಪೇರಿ ಮಾಡ್ತೀನಿ. ನಾನು ಯಾವಾಗ ಐ ಬಿಲೀವ್ ಇನ್ ರಿಪೇರಿಂಗ್. ನಮ್ಮಲ್ಲಿ ಏನು ಮಾಡ್ತಾರೆ, ರಿಪ್ಲೇಸ್. ಯಾವುದೇ ವಸ್ತು ಹಾಳಾದ್ರೆ ಈಗ ವಿ ರಿಪ್ಲೇಸ್. ನಾನು ರಿಪ್ಲೇಸ್ ಅಲ್ಲಿ ಐ ರಿಪೇರ್, ಆಲ್ವೇಸ್ ಐ ರಿಪೇರ್. ಒಂದು ವಸ್ತು ತುಂಡ ಕೆಳಗೆ ಬಿದ್ದರೂ ಕೂಡ ಐ ಡೋಂಟ್ ಫೀಲ್ ಲೈಕ್ ಥ್ರೋಯಿಂಗ್ ಇಟ್. ತುಂಬ ಒಳ್ಳೆ ಆರ್ಟ್ ಪೀಸ್ ಅಂತ ಆದ್ರೆ ಐ ರಿಪೇರ್ ಇಟ್. ಇವತ್ತು ಬೆಳಿಗ್ಗೆ 2 ರಿಪೇರಿ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಉಮಾ, ನಿನ್ನ ಫುಡ್ ನಿನ್ನ ಅನ್ಬೋದಲ್ವ ಉಮಾ? ನನ್ನ ಪ್ಲೀಸ್ ಅಕ್ಕ ಅಂತ ಹೇಳ್ಬಿಟ್ಟು ನಿಂದ ಫುಡ್ ಹೆಂಗೆ? ಫುಡ್ ಪ್ಯಾಟರ್ನ್? ನಂದು ಫುಲ್ ಮನೆ ಊಟನೇ. ಮೊದ್ಲು ಬಹಳ ಆಸೆ ಆಗ್ತಿತ್ತು. ನಾವು ಸಣ್ಣವ್ರು ಇರ್ಬೇಕಾದ್ರೆ ಈ ಕಬಾಬು ಇವೆಲ್ಲ ಸ್ವಲ್ಪ ಬಹಳ ರೇರು, ಅಂದ್ರೆ ಹೊಸ ಅದು ನಮ್ಗೆಲ್ಲ. ಊರಲ್ಲಿ ಏನಿದ್ರು ಗುರುಗ್ ಸೊಪ್ಪು, ಅಣ್ಣೆ ಸೊಪ್ಪು, ಆಮೇಲೆ ಮತ್ತೆ ಬೆರಕೆ ಸೊಪ್ಪಿನ ಸಾರುಗಳು, ಮೊಳಕೆ ಕಾಳು. ಸೊಪ್ಪೇ ಇಲ್ಲ, ಹರವೆ ಸೊಪ್ಪು, ದಂಟಿನ ಸೊಪ್ಪು ಬಿಟ್ರೆ ಇನ್ನೊಂದು ಸೊಪ್ಪು ನಾನು ಕೇಳೇ ಇರ್ಲಿಲ್ಲ. ಮಂಗಳೂರು ಸೊಪ್ಪನೇ ಯೂಸ್ ಮಾಡಲ್ಲ ಜಾಸ್ತಿ. ಅದೊಂದು ಅದೇನು ಸೌತೆಕಾಯಿ, ಸಾಂಬಾರ್ ಸೌತೆಕಾಯಿ ಎಲ್ಲ ಕಡೆ ನೋಡಿ. ಇಲ್ಲಿ ಕೋಲಾರದವ್ರ ಸೊಪ್ಪು ನಮ್ಮಮ್ಮ ನನ್ ತಿಂದು ಸೊಪ್ಪು ತಿಂದೇ ಹೆರಿಗೆ ಆಗಿರೋದಂತೆ. ಅಂದ್ರೆ ಅವಾಗ ಸ್ವಲ್ಪ ಊಟಕ್ಕೆಲ್ಲ ಕಷ್ಟ ಇತ್ತು. ಹಣ್ಣೆ ಸೊಪ್ಪು ಹೆಂಗೆ ಅಂತಂದ್ರೆ ಇಷ್ಟಿಷ್ಟಿಷ್ಟಿ ಇರುತ್ತೆ. ಅದ್ ಮೊಳಕೆ ಬಂದಾಗ ಮಾಡಿದ್ರೆ ಬಹಳ ಚಂದ. ಅದು ಹುಳಿ ಸೊಪ್ಪು ಚಂದ, ಅದ್ರಲ್ಲಿ ಬಸ್ಸಾರು ಚಂದ, ಆಮೇಲೆ ಸಿಕ್ಕಾಪಟ್ಟೆ ಅದು ಚಂದ. ಅದಕ್ಕೆ ತಿನ್ಬಿಡಕ್ಕೆ ನೋಡ್ರಿ. ಆಮೇಲೆ ಸೊಪ್ಪನ್ನ ಬೆಳೆಸಲ್ಲ ಮೇಡಮ್ ಅಲ್ಲಿ, ಹಂಗೆ ಹೊಲದಲ್ಲೇ ಬೆಳೆಯುತ್ತೆ ಮ್ಯಾಮ್ ಅದು. ಇವತ್ತಿಗೂ ನನ್ನ ಮನೆಯಲ್ಲಿ ಒಂದು ಹರಿವೆ ಸೊಪ್ಪು ಒಂದು ವೆರೈಟಿ ಇದೆ. ಅದು ಹೂ ಬಂದ ತಕ್ಷಣ ಒಂದೊಂದು ಬಿಟ್ಬಿಡ್ತೀನಿ. ಅದನ್ನ ತೆಗೆದು ಮತ್ತೆ ಎಲ್ಲ ಕಡೆ ಹಾಕೊಂಡು ಹೋಗ್ತೀನಿ. ಇನ್ನು ಒಂದು 10 ದಿನದ 12 ದಿವಸಕ್ಕೆ ನನಗೆ ಮೈಕ್ರೋ ಸಿಕ್ಬಿಡುತ್ತೆ, ಚಿಗುರು ಸಿಕ್ಬಿಡುತ್ತೆ. ಓಕೆ. ನನ್ನ ಸೊಪ್ಪಿಗೆ ಬೀಳೋದು ನಾನು ಹೊರಗಡೆ ತಂದ ಸೊಪ್ಪುಗಳು ಭಾರಿ ಕಮ್ಮಿ. ನೈಸ್. ಕಾರ್ಯಕ್ರಮಕ್ಕೆ ಹೋದಾಗ ಅದೇ ನನ್ಗೆ ಏನಂತಂದ್ರೆ, ಇವಾಗ ದಮ್ಮು ಚೆನ್ನಾಗಿರ್ಬೇಕು, ಹಾಡಕ್ಕೆ ದಮ್ ಬೇಕಲ್ವಾ. ಸೊ ಅದಕ್ಕೆ ಹೆವಿ ಸ್ಪೈಸಿ ದಮ್ಮು. ಅದಕ್ಕೆ ತುಂಬಾ ಸ್ಪೈಸಿ ತಿಂದು ಹಿಂಗೆಲ್ಲ ಆದ್ರೆ ಒಂದೊಂದ್ಸಲ ಹಿಂಗೆ ಲಾಂಗ್ ಜರ್ನಿ ಮಾಡಿದಾಗ ಮೋಷನ್ಸ್ ಆಗ್ಬಿಡೋದು, ಸುಸ್ತಾಗ್ಬಿಡೋದು ಮೋಷನ್ಸ್ ಆಗಿ, ಅಥವಾ ಎದೆ ಮೇಲೆ ಉಳ್ಕೊಂಡು ಅದು ತೇಕ್ ಬಂದಾಗ ಗಂಟ್ಲಲ್ಲಿ ಸಿಕ್ಕಾಕೊಂಡು ಕಿಚಿ ಆಗಿ ರಿಪ್ಲೇಸ್ ಆಗಿ ಹಂಗೆಲ್ಲ ಆಗೋದು ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೆ ಪ್ರಾರಂಭದಲ್ಲಿ ಇದು ಥಿಯೇಟರ್ ಅಲ್ಲಿ ತಿರುಗಾಟ ಎಲ್ಲ ಮಾಡಿದಾಗ. ಸೊ ಆಮೇಲೆ ನನ್ ಕಂಡ್ಕೊಂಡಿದ್ದೇನಂದ್ರೆ ಅದೇ ಮಾಮೂಲಿ ಮಜ್ಜಿಗೆ ಕುಡಿಯೋದು, ಹಣ್ಣು ಜಾಸ್ತಿ ಕ್ಯಾರಿ ಮಾಡೋದು ಜರ್ನಿಗಳಲ್ಲಿ, ಆಮೇಲೆ ಬಿಫೋರ್ ಶೋಗಿಂತ ಮುಂಚೆ ಲೈಟ್ ಆಗಿ ತಿನ್ನೋದು, ಏನಾದ್ರು ತುಂಬಾ ಖಾರ ಗಿರ ತಿಂದಿರಾ ಅಂತ. ಯಾಕೆ ಅಂತಂದ್ರೆ ನಾನು ಅದು ತಿರುಗಾಟ ಮಾಡ್ಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹಾಡು ಬಂದಾಗ 3 ದಿವಸ ಕಂಟಿನ್ಯೂಸ್ ಆಗಿ ಹಿಂಗೆ ಕತ್ತಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅದು ಅಂತ ಹಾಡು ನನ್ಗೆ. ಸೊ ನನ್ಗೆ ಗೊತ್ತಾಯ್ತು ನಾನೇನ್ ಮಾಡ್ತಿದೀನಿ ತಪ್ಪು ಅಂತ. ಅವತ್ ಬಿಟ್ಟಿದ್ದು ಮ್ಯಾಮ್ ಥಿಯೇಟರ್ ಅಲ್ಲಿ ಬಿಫೋರ್ ಶೋಗಿಂತ ಮುಂಚೆ ನನ್ ತಿಂಡಿನೇ ತಿನ್ನೋದ್ ಬಿಟ್ಬಿಟ್ಟು ಅಭ್ಯಾಸನೇ. ಏನ್ ತಿಂತಿದ್ದೆ ಅಂತ ನಂಗೆ ಹಸುವೇನು ಆಗ್ತಿರ್ಲಿಲ್ಲ. ಒಂದು ಐಸ್ ಕ್ರೀಮ್ ತರಿಸ್ಕೊತೀನಿ. ಓ, ನೀವು ಐಸ್ ಕ್ರೀಮು ಮೀನು ನಿಮ್ ಫೇವ್ರೇಟ್ ಅನ್ಸುತ್ತೆ ಮೋಸ್ಟ್ಲಿ. ಕೆಲವು ಸಲ ತುಂಬಾ ಸುಸ್ತಾದಾಗ ನಂಗೆ ಏನ್ ಹೋಗಲ್ಲ ಫುಡ್ ಅಂದಾಗ ಅದನ್ನ ತುಂಬಾ ಸಲ ಉಳಿಸಿರೋದು ಐಸ್ ಕ್ರೀಮ್. ಸುಮ್ಮನೆ ಸೊಪ್ಪು ನಮ್ಮ ಅಮ್ಮನ್ಗೆ ಇವಾಗ್ಲೂ ಅಷ್ಟೇ, ನಮ್ಮ ಶಾರದಮ್ಮನ್ಗೆ ಒಂದ್ ವಾರದಲ್ಲಿ ಒಂದ್ಸಲ ನನ್ಗೆ ಸೊಪ್ಪು ಇಷ್ಟ ಆಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ಒಂದ್ಸಲ ಮೋಷನ್ ಆಗ್ಬಿಡೋದು ಸೊಪ್ಪು ಬಂದಿರೋದು. ಹಂಗಾಗಿ ಸೊಪ್ಪು ಬಹಳ ಇಷ್ಟ ನಮ್ಮ ಅಮ್ಮನ್ಗೆ. ಸೊಪ್ಪು, ಹುರುಳಿಕಾಳು ಸಾರು, ಆಮೇಲೆ ಕಾಳುಗಳದ್ದು ಹುಳಿ, ಆಮೇಲೆ ಇದು ಖಾರ, ಮುಳ್ಕಾರ, ಮುದ್ದೆಗೆ ಮುಳ್ಕಾರ, ಉರ್ಳಿನ ಇದೆಲ್ಲ ಕಾಂಬಿನೇಷನ್ ಮುದ್ದೆಗೆ ಮುದ್ದೆ ಬೆಲ್ಟ್. ಉರ್ಳಿನ ತೆರಳಾಕೋದು ಅಂತಾರೆ. ಹುರ್ದ್ಬಿಟ್ಟು ಅದನ್ನ ಜಾಸ್ತಿ ನೀರ್ ಬೇಯಿಸ್ತೇನೆ, ನಂಜಾಗಿ ಇಡೋದು. ಅದನ್ನ ಹುರ್ದಿರೋ ಬಾಂಡ್ಲಿಯಲ್ಲೇನೆ ಒಂದ್ ಅರ್ಧ ಲೋಟ ನೀರ್ ಹಾಕ್ಬಿಟ್ರೆ ಅದು ನರ ತರ ಅರ್ಧಂಬರ್ಧ ಬೆಂದು ಇರುತ್ತೆ. ತಿನ್ನೋರ್ಗೆ ಅದು ಬಾರಿ ಕಷ್ಟ ಆಗುತ್ತೆ. ಅದು ಅಗಿಯಕ್ಕೂ ಚೆನ್ನಾಗಿರುತ್ತೆ ತಿನ್ನೋರ್ಗೆ, ನೆಂಚ್ಕೊಂಡು ಮುದ್ದೆ ಜೊತೆಗೆ ಮುಳ್ಕಾರ, ಅದು ಸೌಂಡಿಂಗು ಚೆನ್ನಾಗಿರುತ್ತೆ. ಸೊ ಅದು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನನ್ ಬಾಯಲ್ಲಿ ನೀರ್ ಬರ್ತಾ ಇದೆ. ಮತ್ ನನಗೇನ್ ಗೊತ್ತಾ, ಇಲ್ಲಿ ಮುದ್ದೆ ಜೊತೆ ಬಹುಶಃ ದಟ್ ಇಸ್ ದ ರೀಸನ್ ಅನ್ಸುತ್ತೆ. ನಾವು 3 ಕಿಲೋಮೀಟರ್ ಹೋಗ್ಬೇಕಿತ್ತು 9th ಗೆ 10th ಗೆ. ಅವರೆಲ್ಲ ಸ್ವಲ್ಪ ಇಡ್ಲಿ ಈ ತರ ಚಿತ್ರಾನ್ನ ಎಲ್ಲ ತಗೊಂಬರೋ ಬಾಕ್ಸು. ನಮ್ ಫ್ರೆಂಡ್ಸ್ ಎಲ್ಲ ನಾನು 2 ಬಟ್ಲಿಗೆ ಹಾಕೊಂಡ್ ಹೋಗ್ತಿದ್ದೆ ಮುದ್ದೆ, ಒತ್ತಿ 2 ಬಟ್ಲಿಗೆ, ಮತ್ತೆ ಮೇಲಿಂದ್ರಲ್ಲಿ ಮುದ್ದೆ ತಗೊಂಡ್ ಹೋಗ್ತಿದ್ಯಾ? ಸೊಪ್ಸಾರು, ಮುದ್ದೆ, ಮುಳ್ಕಾರ, ಹಿಂಗೆ ಅವ್ರು ಕಿತ್ತಾಡ್ಕೊಂಡ್ ತಿನ್ಬಿಡೋರು ಅಷ್ಟು ಮುದ್ದೆ. ನಾವ್ ಇಡ್ಲಿ ತಿಂತಿದ್ವಿ, ಇಡ್ಲಿ ಚಿತ್ರಾನ್ನ ಅಷ್ಟು ಚೆನ್ನಾಗಿ ನಮ್ಮಮ್ಮ ಮಾಡೋಳು, ನಮ್ ಶಾರದಮ್ಮ. ಅದು ಅಕಲ್ ಮೇಲೆ ಅರಿತಿದ್ದಿದ್ದ. ನಾನು ಮಾಡ್ತೀನಿ ಅಡ್ಗೆ. 3 ಹೊತ್ತು ಮುದ್ದೆ ಸಾರುಗಳೇ ನಾವು 3 ಹೊತ್ತು ತಿನ್ನೋದು. ನಮ್ಮ ಅಮ್ಮನ್ಗೆ ಏನಾದ್ರು ವಿಶೇಷವಾಗಿ ಬೇಕನ್ಸ್ದಾಗ ಚಿಕನ್ ತಗೊಂಬಂದ್ ಕಬಾಬ್ ಮಾಡೋದು ಅಷ್ಟೇನೆ.
ಜಾಸ್ತಿ ಅಂದ್ರೆ ಕಾಳ್ ಸಾರು, ಮುದ್ದೆ, ಅನ್ನ, ಚಪಾತಿ ಕೂಡ ಕಮ್ಮಿನೇ ಮಾಡೋದು. 3 ಹೊತ್ತು ಮುದ್ದೆನೆ ನಾನ್ ಇವಾಗ ಕೂಡ ತಿನ್ನೋದು. ಒಂದ್ ಕೆಲಸ ಮಾಡೋಣ ಮೇಡಮ್, ನಿಮ್ ಊಟಗಳನ್ನು ನೀವು ಪ್ಯಾಟ್ರನ್ ನೆನಪು ಮಾಡ್ಕೊಂಡ್ರಿ, ಅದು ಮುಗೀತು. ನಂದು ಹೆಂಗ್ ಗೊತ್ತಾ, ನಮ್ಮಲ್ಲಿ ಮಂಗಳೂರಲ್ಲಿ ಹೇಗೆ ನಿಮ್ದು ಸ್ಟೇಪಲ್ ಫುಡ್ ಮುದ್ದೆ ಜೊತೆ ಖಾರ, ನಮ್ಗಲ್ಲಿ ಗಂಜಿ ಜೊತೆಯಲ್ಲಿ ಫಿಶ್ ಕಾಂಬಿನೇಷನ್, ಫಿಶ್ ಕಾಂಬಿನೇಷನ್, ಎಲ್ಲ ಫಿಶ್. ಅದನ್ನೇನೋ ಅಂತಾರಲ್ಲ ಮ್ಯಾಮ್, ಸಣ್ಣ ಸಣ್ಣ ಕೊಬ್ಬರಿ ತುರಿ ತರ ಇರುತ್ತಲ್ಲ, ಅದು ಎರಡಿದೆ. ಒಂದು ಡ್ರೈ ಫಿಶ್ ಚಟ್ನಿ ಮಾಡ್ತಾರೆ, ಡ್ರೈ ಫಿಶ್ ಅನ್ನ ಫ್ರೈ ಮಾಡಿ ಅದನ್ನ ಆ ಚಟ್ನಿ ಅದು ನೀರ್ ಹಾಕದೆ ರುಬ್ಬೇಕು, ನೀರ್ ಹಾಕದೆ ರುಬ್ಬುವಂತ ಚಟ್ನಿ ಮಜಾ ಇರುತ್ತೆ. ಮೊಸರನ್ನ ಜೊತೆ ತಿಂದ್ರೆ ತರಿಯಾಗಿರುತ್ತಲ್ಲ ಮ್ಯಾಮ್, ಅದು ತರಿಯಾಗಿರುತ್ತೆ. ತಿಂದಿದ್ದೀನಿ ನಾನು. ಅದ್ರಲ್ಲಿ ಪ್ರಾನ್ಸ್ ಅಲ್ಲೂ ಮಾಡ್ತಾರೆ, ಅಥವಾ ಈ ಬಾಂಗ್ಡಾ ಮೀನನ್ನು ಡ್ರೈ ಮಾಡಿರೋದ್ರಲ್ಲೂ ಮಾಡ್ತಾರೆ. ಸೊ ಅದು ಬಾರಿ ಫೇಮಸ್ ನಮ್ದು ಮೀನು ಚಟ್ನಿ. ಆಮೇಲೆ ಮೀನಿನಲ್ಲಿ ಪುಳಿಮುಂಚಿ ಇಸ್ ವೆರಿ ಫೇಮಸ್. ಚಿಕನ್ ಸುಕ್ಕ, ಹುಳಿಮುಂಚಿ ಅಂದ್ರೆ ಅದ್ರಲ್ಲಿ ಏನಿರಲ್ಲ, ಖಾರ ನಿಮ್ ಬೇಕು ನೀವು ಮಾಡೋದಾದ್ರೆ ನಿಮ್ಮ ಸಾರಿನ ಪುಡಿ ಇರುತ್ತಲ್ಲ, ಬೇಳೆ ಹಾಕದೇ ಇರುವಂತ ಸಾರಿನ ಪುಡಿ, ಅದಕ್ಕೊಂದಿಷ್ಟು ಹುಣಸೆ ಹಣ್ಣು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಒಂದು ಆನಿಯನ್ ಫ್ರೈಗೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಬಾಂಗ್ಡಾ ಮೀನು ಹಾಕಿದ್ರೆ ಸೂಪರ್. ಆಮೇಲೆ ಅದು ಕುದ್ಕೋಬೇಕು, ಕೂತು ಮಂದಾಗ್ಬೇಕು, ಮೀನೇನಾಗ್ಬೇಕು ಮಂದಾಗ್ಬೇಕು. ನೆಕ್ಸ್ಟ್ ಡೇ ಅದು ಊಟಕ್ಕೆ. ಹಳೆ ಕಾಲದಲ್ಲಿ ಅದನ್ನ ಹಂಗೆ ಮಂದ ಮಾಡಿ ಅದ್ರ ಮೇಲೆ ಮತ್ತೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಕೆಂಡ ಹಾಕ್ಬಿಟ್ಟು ಹಾಗೆಲ್ಲ ಮಾಡೋರು. ನೀನಾಸಮಲ್ಲಿ ಎಲ್ಲ ಊಟ ಸಿಗ್ತಿರ್ಲಿವಲ್ಲ, ಏನ್ ಮಾಡ್ತಿದ್ರಿ? ಕೇಳಿದ್ದೆ ಬೇಳೆನೇ ಇರಲ್ಲ ಸಾರಲ್ಲಿ ಅಂತ. ಇವಾಗ್ಲೂ ರೇಗಿಸ್ತಾರ, ಆಯ್ತಾಳ್ ಸರ್ ಇವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ನಾಗಭರಣಣ್ಣ ಸಾಕೇನೆ ಬೇಳೆ ಬಂತ ಬೇಳೆ ಅಂತ ಸೌಟಲ್ಲಿ ಹಾಕೋರು. ನಾವು ಕೇಳ್ತಿದ್ವಿ, ನಮ್ದು ಮ್ಯಾಮ್ ನಾನು ಇಡ್ಲಿನ ಹಾಲಲ್ಲಿ ಅದ್ಕೊಂಡು ತಿಂತಿದ್ದೆ, ನನ್ಗೆ ಹೊಟ್ಟೆ ಸಮಸ್ಯೆ. ಮೂಲಂಗಿ ಸಾರು, ಮೂಲಂಗಿ ಅನ್ನುವ ಸಾರನ್ನ ನಾನ್ ಹೋಗಿ ನೋಡಿದ್ದೆ ಸಾಗರದಲ್ಲಿ. ನಿಮ್ಮ ಹೆಸರು ಯಾರು ಮೇಡಮ್ ಹಾಗೆ ನಡೆಸಿದ್ದು? ಗಣೇಶ. ನಿಮ್ದು? ನಾಗಭರಣ. ನಮ್ದು ರತ್ನಕ್ಕ. ಆಯ್ತಾ, ಅದು ಒಂಥರ ಏನಾಗ್ತಿತ್ತು, ಬಿಳಿಗೆ ಬೇಕು ಒಂದಿಷ್ಟೇ ತಿಂತಿದ್ವಿ, ಏನೋ ಗೊತ್ತಲ್ಲ ಅವಲಕ್ಕಿ ಆ ಥರದ್ದು, ಅದು ಇಷ್ಟೇ ತಿನ್ನೋದು ನಾನು. ಮಧ್ಯಾಹ್ನ 1-1:30 ಆಗೋಷ್ಟೇ ಹೊಟ್ಟೆ ಎಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಚೆನ್ನಾಗಿ ನೀರು ಕುಡಿಬೇಕು ಅಂತ. ಅಲ್ಲಿಂದ ಇಲ್ಲಿ ಬಂದವ್ರಿಗೆ ನಮಗೆ 3 ಹೊತ್ತು ಅಲ್ಲಿನ ಇದ್ರಲ್ಲಿ ಸಮಸ್ಯೆ ಆಗ್ತಿರ್ಲಿಲ್ಲ. ಇಲ್ಲಿ ಅಲ್ಲಿನ ಥಂಡಿಗೆ ನಮಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಗ್ಯಾಸ್ಟ್ರಿಕ್ ಆಗ್ತಿತ್ತು ಏನೋ. ಇಲ್ಲಿ ಬಂದು ನಿಂತ್ಬಿಡೋದು, ನನಗೆ ವಾಮಿಟಿಂಗ್ ಸೆನ್ಸೇಷನ್ ಬಂದಿಂಗೆ ಮೂಲಂಗಿ ವಾಸನೆ ಓಡೋಗ್ತಿದ್ದೆ. ಆಮೇಲೆ ಕೈಕಾಲು ನಡುತ್ತಾ ಇತ್ತು ವಾಂತಿ ಆದ್ಮೇಲೆ. ಮೂಲಂಗಿ ಐ ಯೂಸ್ ಟು ಹೇಟ್. ಫಸ್ಟೇ ತರಕಾರಿ ಅದು ಹೇಟ್ ಮಾಡೋ ತರಕಾರಿ. ಬಟ್ ಇವಾಗೆಲ್ಲ ಮೂಲಂಗಿ ನಾನೇ ಮನೇಲಿ ಕೂತ್ಕೊಂಡು ಈಗ ಅದನ್ನ ಖಾಲಿ ಹಸಿ ಗೊಜ್ಜು ಇದ್ ಮಾಡ್ತೀನಿ, ಖಾಲಿ ಮಿಕ್ಸಿಗೆ ಹಾಕ್ಬಿಟ್ಟು ಖಾಲಿ ಹಸಿ ಅಥವಾ ಸಾಂಬಾರ್. ನೀನಾಸಮಲ್ಲಿ ಮೂಲಂಗಿ ಪ್ರಾಬ್ಲಮ್, ಇವಳಿಗೆ ಬೇಳೆ ಇಲ್ಲ ಅನ್ನೋ ಪ್ರಾಬ್ಲಮ್, ನಂಗೆ ಮೂಳೆ ಇಲ್ಲ ಅನ್ನೋ ಪ್ರಾಬ್ಲಮ್. ಗೊತ್ತಾಯ್ತು. ಏನ್ ಗೊತ್ತಾ ಅಂದ್ರೆ ಏನು ನಮ್ಮಲ್ಲಿ ಜಾಸ್ತಿ ಬೇಳೆಗಳು ಕಾಳುಗಳೆಲ್ಲ ಹಾಕಿ ಹುಳಿ ಮಾಡೋದು, ಗಟ್ಟಿಯಾಗಿ ಮಾಡೋದಲ್ವಾ ಸಾರು, ತಿಳಿ ಮಾಡಲ್ಲ. ಸೊ ನನ್ಗೆ ಗೊತ್ತಿರ್ಲಿಲ್ಲ ಅದು ಆಕ್ಚುಲಿ ಅದೊಂದು ಕಾಂಬಿನೇಷನ್ ಇದೆ. ಆ ತರ ತಿಂದ್ರೇನೆ ಚೆನ್ನಾಗಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಇನ್ನೊಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋದಾಗ ಆಯ್ತಾಳ್ ಸರ್ ತಿನ್ನೋದು, ಆ ತಿಳಿ ಸಾರಿಗೆ ಉಪ್ಪಿನಕಾಯಿ ಬೆಳೆಸ್ಕೊಂಡು ಅದ್ರ ಜೊತೆ ತಿಂತಿದ್ರು. ಆಮೇಲೆ ಸ್ವಲ್ಪ ಮೊಸರು ಹಾಕೊಂಡು ತಿಂತಿದ್ರು. ಅವಾಗ ನಾನು ನೆಕ್ಸ್ಟ್ ನಾನು ಅದನ್ನ ಕಂಟಿನ್ಯೂ ಮಾಡಿದೆ, ಅದು ಟೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಆ ತರ ತಿನ್ನಕ್ಕೆ. ಅನ್ನಕ್ಕೆ ಸಾರಿಗೆ ಮೊಸರು ಮಿಕ್ಸ್ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಹೋಗುತ್ತೆ. ಏನು ಕೈ ಕಾಲದಲ್ಲಿ ದೇಹದಲ್ಲಿ ಏನು ಬಲ ಇಲ್ಲ, ಕಾಲಿ ನೀರಿಗೆ ಓಲಾಡ್ತೆ. ಅಲ್ಲೊಂದು ಅಪ್ಪೆ ಹುಳಿ ಮಾಡ್ತಾರೆ. ಫಸ್ಟ್ ಟೈಮ್ ನಾನು 2ನೇ ಸಲ ಅನ್ನ ಹಾಕೊಂಡು ತಿಂದಿದ್ದು ಅಪ್ಪೆ ಹುಳಿಗೆ ಮಾತ್ರ. ನನಗೆ ಸ್ವಲ್ಪ ಹುಳಿ ಇಷ್ಟ. ಸೊ ಹಾಗಾಗಿ ಏನು ಅಪ್ಪೆ ಹುಳಿನ ಹಾಕೊಂಡು ಅವತ್ತೇ ಅದನ್ನ ಕಲ್ತ್ಕೊಂಡು ಹೆಂಗ್ ಮಾಡೋದು ಅಂತ. ನನಗೆ ಅಡಿಗೆ ಬರ್ತಿರ್ಲಿಲ್ಲ, ಮದುವೆ ಆದ ಹೊಸಲಿ ಬಿಲ್ಕುಲ್ ಗೊತ್ತಿಲ್ಲ. ಮದುವೆಗೆ ಮನೆಗೆ ಹೋಗಿದ್ದೀನಿ ನಾನು. ಗ್ರೀನ್ ಟೈಲ್ಸು ಅಡಿಗೆ ಮನೆ, ಈಗ ಎಷ್ಟು ರಿಮೆಂಬರ್ ನೋಡಿ, ಇಷ್ಟು ಮನೆಗೆ ಹೋಗಿದ್ದೀನಿ, ಯಾವ್ದು ನೆನಪು ಮಾಡಿ ಅದೊಂದು ನೆನಪಿದೆ ನನಗೆ. ಆ ಟೈಲ್ಸ್ ನೋಡ್ಕೊಂಡು ನಾನು ಏನು ಅಡುಗೆ ಮಾಡಲಿ. ನಮ್ಮಲ್ಲಿ ನಾನು ಮಟನ್ ತಿಂತಿರ್ಲಿಲ್ಲ. ಸೊ ನಮ್ಮಲ್ಲಿ ಮಟನ್ ಮಾಡಿದ ದಿನ ನಮ್ಮಮ್ಮ ನನ್ನ ಕೈಗೆ ಒಂದು ಆಲೂಗಡ್ಡೆ ಒಂದು ಟೊಮ್ಯಾಟೊ ಕೊಟ್ಬಿಡೋರು. ಆಲೂಗಡ್ಡೆ ಈರುಳ್ಳಿ ಒಂದು ಟೊಮ್ಯಾಟೊ, ನೀನೇ ಮಾಡ್ಕೊಂಡಿನ ಅಡಿಗೆನ ಅಂತ. ಸೊ ಒಂದು ಒಳ್ಳೆ ನಮ್ಮಲ್ಲಿ ಮಂಗಳೂರದೊಂದು ಆಲೂಗಡ್ಡೆ ಪಲ್ಯ ಇದೆ, ಈ ಖಾರ ಗಿರ ಏನು ಹಾಕದೆ ಒಂದು ಮೆಣಸಿನಕಾಯಲ್ಲಿ ಮಾಡೋಂಥ ವೈಟ್ ಕಲರ್ ಪಲ್ಯ ಅದು ಪ್ಲಸ್ ಒಂದು ಟೊಮ್ಯಾಟೊ ರಸಮ್. ಓಕೆ, ನಂಗೆ ಅದೊಂದು ಗೊತ್ತಲ್ಲ ಅಂತ ಅನ್ನಿಸ್ತು. ಅದನ್ನೊಂದು ಮಾಡಿದೆ. ಫಸ್ಟ್ ಡೇ ಮುಗಿದೋಯ್ತು. ಸೆಕೆಂಡ್ ಡೇ ಅಕ್ಕಪಕ್ಕದಲ್ಲಿ ಚೀನಿ ಅಂತ ಮ್ಯೂಸಿಷಿಯನ್ ಎಲ್ಲ ಇದ್ರು, ಅವ್ರ ಅಕ್ಕ ಇದ್ರು. ಅವ್ರನ್ನ ಕೇಳಿದೆ ತರಕಾರಿ ಎಲ್ಲ ಎಲ್ಲಿ ಸಿಗುತ್ತೆ ಅಂತ. ಹೀಗೆ ಹೋದ್ರೆ ಸಿಗುತ್ತೆ ಅಂತ. ಸರಿ ಹೋದ್ವಿ, ದೊಡ್ಡ ವರ್ಷ ಥರ ಒಂದಷ್ಟೆಲ್ಲ ತಗೊಂಡೆ.
ಮಂಗಳೂರಲ್ಲಿ ಒಂದು ಮಳೆಗಾಲದ ಒಂದು ಸೊಪ್ಪು ಬರುತ್ತೆ, ತೊಜಂಕ್ ಅಂತಾರೆ, ತಂಗಟಿ ಸೊಪ್ಪು ತೊಜಂಕ್ ಅಂತಾರೆ. ಅದನ್ನ ಮಳೆಗಾಲದಲ್ಲಿ ಮಾತ್ರ ಬರುತ್ತೆ. ಚಿಗುರು ಕಿತ್ಬಿಟ್ಟು ಅದನ್ನೊಂದು ಆ ಕಾಲದಲ್ಲಿ ಹಲಸಿನ ಹಣ್ಣಿನ ಬೀಜಗಳು ಬಿದ್ದಿರುತ್ತೆ ಸುಮಾರು, ಅದನ್ನ ಕಟ್ ಮಾಡ್ಬಿಟ್ಟು ಅದಕ್ಕೆ ಹಾಕಿ ಬೇಯಿಸಿ ವಾವ್ ಪಲ್ಯ ಅದು. ಅಂದ್ರೆ ಪ್ರೋಟೀನ್ ಮತ್ತೆ ಫೈಬರ್ನ ಕಾಂಬಿನೇಷನ್ ಅದು. ಓಕೆ, ನಾನು ಎತ್ಕೊಂಡ್ಬಂದೆ. ನನಗೆ ತೊಜಂಕ್ ಸಿಗ್ತಾ ಇದೆ ಮೈಸೂರಲ್ಲಿ ಅಂತ ಹೇಳಿ ಎತ್ಕೊಂಡ್ಬಂದೆ. ಬಂದ್ಬಿಟ್ಟು ಎಲ್ಲ ಹಾಕಿ ಇದೆಲ್ಲ ಹಾಕಿ ಕೊನೆಗೆ ಟೇಸ್ಟ್ ನೋಡ್ಕ ಹಿಂಗ ಅಂತೀನಿ, ತಲೆ ಹೊಡಿತಾ ಇದೆ. ಆಮೇಲೆ ಎತ್ತಿ ಕೆಳಗೆ ಓಡ್ದೆ. ನನ್ನ ಗಂಡ ಬಗ್ಗೆ ಟೈಮ್ ಇತ್ತು, ಓಡ್ದೆ. ಇದು ಏನ್ ಸೊಪ್ಪು ಇದು, ಕೈ ಹೊಡಿತಾ ಇದೆ ಅಂದೆ. ಅವ್ರದು ಮೆಂತ್ಯ ಸೊಪ್ಪು. ಅಯ್ಯಯ್ಯೋ, ಮೆಂತ್ಯ ಸೊಪ್ಪು ಅಲ್ಲ ಅದು, ಅದು ತೊಜಂಕೆ ಅಂದೆ. ಇಲ್ಲ ಅದು ಮೆಂತ್ಯ ಸೊಪ್ಪು. ಅದನ್ನ ಹೆಂಗ್ ತಿಂತಾರೆ ಮತ್ತೆ ಅಂದೆ. ಅದನ್ನ ಬೇಳೆ ಜೊತೆ ಹಾಕ್ಬೇಕು ಅಂದ್ರು. ನಂಗೆ ಬೇಳೆ ಮಾಡೋಕೆ ಯಾಕೆ ಗೊತ್ತಿಲ್ಲ. ಅಂದ್ರೆ ಬೇಯಿಸಿ ನಮ್ಮಲ್ಲಿ ಬೇಳೆ ಮಾಡೋದೇ ಇಲ್ಲ, ಭಾರಿ ಕಮ್ಮಿ. ರೂಪಕ್ಕೆ ಇದಕ್ಕೆ ಹಾಕ್ತಾರೆ. ಟೊಮೆಟೊ ರಸಮ್, ಪ್ಲೇನ್ ರಸಮ್ ಅಂತಾರೆ, ಬೇರೆ ವಿಚಿತ್ರವಾಗಿ ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೂ ಅದೆಲ್ಲ ಹಾಕಿ ಮಾಡ್ಬಿಡ್ತಾರೆ. ಆವತ್ತಿಂದ ಅನ್ಕೊಂಡೆ, ಸಾರಿ ನಾನು ಹಿಂಗಿದ್ರೆ ಆಗಲ್ಲ, ಇದೊಂಥರ ಡಿಸಾಸ್ಟರ್. ನಾನು ಯಾರ ಕೈಲಿ ಹಿಂಗೆ ಬೆರಳು ತೋರ್ಸೋದ ಬದುಕದವಳು ನಾನು. ಐ ಹ್ಯಾವ್ ಟು ಲರ್ನ್ ಅಂತ ಕೇಳಿದೆ. ನನ್ನ ಗಂಡನ ಕೇಳಿದೆ, ಹೇಗೆ ಇವಾಗ ನಾನು ಅಷ್ಟು ಅಡಿಗೆ ಕಲಿಬೇಕು ಅಂದೆ. ಸೂಪರ್ ಶಾಸ್ತ್ರ ತರ ಕೊಟ್ಬಿಟ್ಟು. ಸೊ ನಾನು ಅಡಿಗೆಗೆ ಸಂಬಂಧಪಟ್ಟಾಗೆ ಸೂಪಶಾಸ್ತ್ರ ಓದ್ದವಳು, ನಾಟಕಕ್ಕೆ ಸಂಬಂಧಪಟ್ಟಾಗೆ ನಾಟ್ಯಶಾಸ್ತ್ರ ಓದ್ದವಳು. ಸೊ ಇವತ್ತಿಗೂ ನಾಟ್ಯಶಾಸ್ತ್ರ ಇದು ಸೊ ನಾಟ್ಯಶಾಸ್ತ್ರನ ಇವತ್ತಿಗೂ ರಸ ಮತ್ತೆ ಭಾವನ ಕರೆಕ್ಟ್ ಅರೆದು ಕುಡ್ದವಳು, ಬಹುಶಃ ಪಾಠ ಮಾಡೋವಳು, ಮಕ್ಕಳಿಗೆ ಅದರ ಹುಚ್ಚು ಹತ್ತಿಸಿದವಳು ನಾನು. ಎಲ್ಲೂ ನಾಟ್ಯಶಾಸ್ತ್ರ ಪಾಠ ಮಾಡುವಾಗ ಖಾಲಿ ಅದೇ ಗೊತ್ತಲ್ಲ ನಿಂಗೆ, ಯಾವುದು ನಾಟ್ಯ ಮಂದಿರ, ನಾಟ್ಯ ಮಂಟಪ ಇದನ್ನೆಲ್ಲ ಹೇಳ್ತಾರೆ. ರಸಭಾವ ಯಾರು ಮುಟ್ಟಲ್ಲ. ಸಂಚಾರಿ ಭಾವ, ಸ್ಥಾಯಿ ಭಾವಗಳನ್ನೆಲ್ಲ ಕುಡಿದು ನಾನು ಕುಡಿದು ಈಗ ಅವ್ರಿಗೆ ಕುಡಿಸ್ತಾ ಇದ್ದೆ. ನೈಸ್. ದ್ಯಾಟ್ಸ್ ಇಟ್. ಒಂದು ಒಳ್ಳೆ ಟೀಚರ್ ಆಗ್ಬೇಕು ಅಂದ್ರೆ ಅವ್ರಿಗೆ ತುಂಬಾ ಎಲ್ಲವೂ ಗೊತ್ತಿರ್ಬೇಕು, ತಿಳುವಳಿಕೆ ಇರ್ಬೇಕು. ಅವ್ರದ್ದೇ ಆದ ಒಂದು ಮೆಥಡ್ ನ ಅವ್ರು ರೂಪಿಸ್ಕೊಂಡು ಅವ್ರು ಅದ್ರಲ್ಲಿ ಪಕ್ಕಾ ಪಳಗಿ ಪ್ರೂವ್ ಮಾಡಿದ್ರಷ್ಟೇ ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ ಸಾಧ್ಯ. ಉಷಾ ಮೇಡಮ್, ಸಾರಿ ಉಷಮ್ಮ ಅದ್ರಲ್ಲಿ 2 ಶಾಸ್ತ್ರಗಳು, ಒಂದು ನಾಟ್ಯಶಾಸ್ತ್ರ, ಸೂಪಶಾಸ್ತ್ರ ಎರಡನ್ನೂ ಯಾರಾದ್ರೂ ಕೇಳಿದ್ರೆ ಹೆಸರು ಓದಿ ಸೂಪಶಾಸ್ತ್ರ. ಇವಳಿಗೊಂದು ಗಿಫ್ಟ್ ಕೊಡೋಣ, ನಿಮಗೆ ಸೂಪಶಾಸ್ತ್ರ ಕೊಟ್ಬಿಡು. ಅವಳೇನ್ ಕಲ್ತಿಲ್ಲ ಅಂದ್ರೆ ಕೊಟ್ಬಿಡು, ಕೊಡಿ. ನಮ್ದೇನಂದ್ರೆ ಇಂಥ ಬೇಳೆಗೆ ಇಂಥದ್ದೇ ಕಾಂಬಿನೇಷನ್ ಅಂತ. ಕನ್ನೆ ಸೊಪ್ಪು, ಇದು ಎರ್ಬದ್ಯಾಕು ಅಂತ ಐತೆ. ಅದ್ ಹೆಂಗಿರುತ್ತೆ ಅಂತಂದ್ರೆ ಅದು ಮತ್ತೆ ಅವರೇ ಬೇಳೆ ಕಾಳು ಹಾಕಿ ಸಾರು ಮಾಡಿದ್ರೆ ಇದೇನ್ ಟೇಸ್ಟ್ ಕೊಡುತ್ತೆ, ಇದು ಮೊಟ್ಟೆ ಟೇಸ್ಟ್, ಈ ಟೇಸ್ಟ್ ಬರುತ್ತೆ ಅದು ಸಾರು. ಒಗ್ಗರಣೆ ಹಾಕಿದ್ರೆ ಎರ್ಬದ್ಯಾಕು ಅಂತ. ಅದು ಟೇಸ್ಟ್. ನಿಮ್ಮಲ್ಲಿ ಚಿಕನ್ಗೆ ಸೊಪ್ಪು ಹಾಕ್ತಾರಾ? ಇಲ್ಲ ಮೇಡಮ್, ಮೆಂತ್ಯ ಸೊಪ್ಪು ಹಾಕ್ತಿವಿ ಮಟನ್ಗೆ. ನಮ್ಮಲ್ಲಿ ಮಂಗಳೂರಲ್ಲಿ ಒಂದಿದೆ, ಯಾವುದೇ ತರಕಾರಿಗೆ ಈ ಪ್ರಾನ್ಸ್ ಮತ್ತೆ ಶೆಲ್ ಫಿಶ್ ಬರ್ತದೆ ಗೊತ್ತಾ, ಮರುವಾಯಿ ಅಂತ, ಅದನ್ನ ಹಾಕ್ತಾರೆ. ತರಕಾರಿಗೆ ಅದನ್ನ ಹಾಕ್ತಾರ ಅಂತ ಭಾರಿ ಟೇಸ್ಟ್ ಅದು. ಅಯ್ಯೋ, ಅದರ ಒಂದು ರೀತಿಯ ಸಮುದ್ರದ ಇದ್ರದ್ದು ಮೀನಿಂದು ಆ ಏನಂತೀರೇನು, ಒಂದು ಸಣ್ಣ ಸಾಲ್ಟಿ ಟೇಸ್ಟ್ ಇದೆಯಲ್ಲ, ಇಟ್ ಲಿಂಗರ್ಸ್, ಅದು ಇರುತ್ತೆ ಆ ಪ್ರಿಪರೇಷನ್ ಅಲ್ಲಿ. ನಾವ್ಯಾವಾಗ ಸೊಪ್ಪು ಮಾಡಿದಂಗೆ ನೋಡೋ ಒಂದು 4 ಪ್ರಾನ್ಸ್ ಬಿದ್ದಿದ್ರೆ ಚೆನ್ನಾಗಿರೋದು. ಆಮೇಲೆ ಸೌತೆಕಾಯಿ, ಬಣ್ಣದ ಸೌತೆಕಾಯಿಗೆ ಪ್ರಾನ್ಸ್ ಬಿದ್ದಿದ್ರೆ ಚೆನ್ನಾಗಿರೋದು. ಇವನ್ ಬುದ್ಗುಂಬಳಕಾಯಿ ಪ್ರಾನ್ಸ್ ಜೊತೆ ಮಾಡ್ಬೇಕು, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀನು, ಗ್ಯಾರಂಟಿ. ರೆಗ್ಯುಲರ್ ಸಾಂಬಾರೇ, ಬೇಳೆ ಇಲ್ಲ, ಹೌದಾ, ಬೇಳೆ ಇಲ್ಲ, ಬೇಳೆ ಹಾಕೋಗಿಲ್ಲ. ಸಿ ದೀಸ್ ಆರ್ ಹೆವಿ ಪ್ರೋಟೀನ್ ಫುಡ್ಗಳು ಇವೆಲ್ಲ. ನಾನು ಮೇಡಮ್ ಹೇಳ್ದಂಗೆ ಅದನ್ನ ಮಾಡಿ ಮೇಡಮ್ಗೆ ಟ್ಯಾಗ್ ಮಾಡ್ತೀನಿ. ಊಟ ಆಯ್ತು ನಂದು, ಕೈ ತೊಳ್ಕೊಂಡೆ, ಮೇಡಮ್ದು ಊಟ ಆಯ್ತು, ಕೈ ತೊಳ್ಕೊಂಡೆ. ಉಮಾ ಅವ್ರಿಗೆ ಕಂಪ್ನಿ ಕೊಡಕ್ಕಾಗಿ ನಾವು ಒಂದು ಆಟ ಆಡ್ತೀನಿ ಈಗ. ಮೇಡಮ್, ಉಮಾ, ನಾನು ಆಟ ಬೇರೆ ಆಡಿಸ್ತೀಯ? ಹಾಡು ಇದು ಬಿಡಿ. ನಾನು ಯಾವತ್ತು ಆಟ, ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ, ಸಾರಿ. ಇಲ್ಲ ಈ ಆಟ ನೀವು ಆಡ್ಲೇಬೇಕು. ನನಗೆ ಇದ್ರದ್ದೇ ಕೊಡ್ಬೇಕು. ಬಟ್ ತುಂಬಾ ಸ್ಪೋರ್ಟಿವ್ ಆಗಿ ಇರ್ತೀರಾ, ಅದಕ್ಕೆ ಆಟ ಆಡಿಸ್ತೀವಿ. ಊಟ ಆದ್ಮೇಲೆ ಡೈಜೆಸ್ಟ್ ಆಗ್ಬಾರ್ದ ಮೇಡಮ್, ಎಲೆ ಅಡಿಕೆ ಹಾಕೊಳ್ಳೋ ಟೈಮಲ್ಲಿ ಕೊಡು 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 ಕೊಡಿ, ಎಲೆ ಅಡಿಕೆ ಕೇಳಿಸ್ಕೊಳ್ಳಿ. ವಯಸ್ಸಾದವರು, ಮೊಣಕಾಲು ನೋವಿರೋರು, ತುಂಬಾ ಪ್ರಾಬ್ಲಮ್ ಇದೆ ಅಂತಿದ್ದವರು ದಿವ್ಸಕ್ಕೊಂದು 2 ಸಲ ಆದ್ರೂ ಎಲೆ ಅಡಿಕೆ ಹಾಕೊಳ್ಳಿ. ಅಂದ್ರೆ ಅಡಿಕೆ ಬೇಡ, ಸಾರಿ, ಬಟ್ ಒಂಚೂರು ಸುಣ್ಣ ಹಾಕ್ಬಿಟ್ಟು ಎಲೆ ನಿಮ್ಗೆ ಇಷ್ಟ ಬಂದದ್ದು ಏನ್ ತಿನ್ನೋ ಖುಷಿ ಆಗುತ್ತೋ, ಸ್ವೀಟ್ ಬೇಡ, ಸೋಂಪು ಗೀಂಪು ಎಲ್ಲ ಹಾಕಿ ಹಿಂಗ್ ಮಾಡ್ಬಿಟ್ಟು ಇಟ್ಸ್ ಗುಡ್ ಫಾರ್ ಯು. ಓಕೆ, ಎಲ್ರಿಗೂ ಮೊಣಕಾಲು ನೋವಿರೋರಿಗೆ. ಇದು ಯಾರೋ ಒಬ್ರು ಹೇಳಿದ್ ಮಾತು, ಸುಳ್ಳಲ್ಲ. ಅವ್ರು ಏನ್ ಹೇಳಿದ್ರು ಅಂದೆ, ಮ್ಯಾಮ್ ಹಾಕೊಳ್ರಿ ಸುಮ್ಮನೆ ಕಣ್ ಮೊಣಕಾಲು ನಿಂಗೆ ನೋಡದೆ ಅವ್ರನ್ನ, ಇದು ಯಾವ ಇಲ್ಲಿಂದ ಇಲ್ಲಿ ಸಂಬಂಧ ಅಂತ. ಬಟ್ ಕ್ಯಾಲ್ಸಿಯಂ ಶೂನ್ಯದಲ್ಲಿ ಇದೆ ಅಂತ ಗೊತ್ತಿತ್ತು. ಆಮೇಲೆ ಅವ್ರು ಹೇಳಿದ್ರು, ನಾನು ಇಲ್ಲಿಂದ ಊರಿಗೆ ಹೋಗುವಾಗ ಒತ್ತಿ
ಎಕ್ಸಲೇಟರ್ ಒತ್ತಿ ಚೇಂಜ್ ಮಾಡಿ ಕಾಲೆಲ್ಲ ನೋವು ಬಂದ್ಬಿಡುದು. ಊರಿಗೆ ವಾಪಸ್ ಬರುವಾಗ ನಂಗೆ ಮೊಣಕಾಲು ನೋವು ಇಡ್ತಿರ್ಲಿಲ್ಲ. ಯಾಕಂದ್ರೆ ಯಾರ ಮನೆಗೆ ಹೋದ್ರು ಹಾಕಪ್ಪ ಹಾಕೋ ಕವಳ ಕವಳ ಹಾಕಪ್ಪ ಹಾಕೋ, ನಿಮ್ಮಲ್ಲಿ ಕವಳ ಅಂತಾರ, ಎಲೆ ಅಡಿಕೆ ಎಲೆ ಅಡಿಕೆ ಅಂತಾರೆ, ತಾಂಬೂಲ ಎಲೆ ಅಡಿಕೆ ಮಾಡು. ಪ್ರತಿ ಮನೆಗೆ ಹೋದಾಗ ಚಾಗೆ ಪಕ್ಕ ಫಸ್ಟ್ ಒಂದು ಬಾಯಿಗೆ ಹಾಕಬೇಕು. ಅದು ಹಾಕಿ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಅದನ್ನ ಪಕ್ಕ ಇಟ್ಕೊಂಡೆ. ನಾನು ಆಮೇಲೆ ಓಕೆ ಕೇಳಿಸ್ಕೊಳ್ಳಿ ಎಲ್ರು, ಎಲೆ ಅಡಿಕೆ ಹಾಕೊಳ್ಳಿ. ತುಂಬಾ ಕಂಪ್ಲೇಂಟ್ ಮಾಡ್ಬಿಟ್ಟು ಕಾಲು ನೋವಿದೆ, ಸೊಂಟ ನೋವಿದೆ, ಬೆನ್ನು ನೋವಿದೆ ಅಂತ. ಅದೆಷ್ಟು ಕಾಲ ಎಳಿತಾರೋ ಎಳಿಲಿ. ನಾನು ಈ ಆಟದಲ್ಲಿ ಯಾರು ಅಲ್ಲ ಅಂತ ಆಯ್ತು ಅಷ್ಟೇ. ಆಟದಲ್ಲಿ ಗೆದ್ದವ್ರಿಗೆ ಬೀಡ ಏನ್ ಹೇಳಿ, ಚಿಕ್ಕ ಮಕ್ಕಳಿಗೆ ಇರ್ತಾರೆ ಯಾವಾಗ್ಲೂ ಅವ್ರಿಗೆ ಶಕ್ತಿ. ನಾನು ಎಷ್ಟು ಕಷ್ಟದಲ್ಲಿ ಬಂದಿದ್ದೀನಿ ಇವತ್ತು ಅಂತ. ಏನ್ ಆಟ ಗೊತ್ತಾ, ನಾನು ರಂಗಕರ್ಮಿಗಳು, ನಮ್ಮ ದಿಗ್ಗಜರು, ಹಿರಿಯರು ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರನ್ನ ನೀವು ಒಂದು ಫುಡ್ಗೆ ಅಥವಾ ತರಕಾರಿ ಸೊಪ್ಪಿಗೆ ಹೋಲಿಸ್ಬೇಕು. ಪರಿಚಯ ಇಲ್ಲ ಮಗಳೇ, ನಂದು ಡ್ರಾಬ್ಯಾಕ್ ಏನು ನಿಮ್ಗೆ ಗೊತ್ತಿರೋರ್ನ ಹೇಳ್ತೀನಿ. ಸಿನಿಮಾ ಪರಿಚಯ ಇಲ್ಲ, ಯಾರು ಗೊತ್ತಿಲ್ಲ, ಹಾಡುಗಳು ಗೊತ್ತಿಲ್ಲ ನಂಗೆ. ವಿಚಿತ್ರ, ನಾನು ಹೇಳಿದ್ನಲ್ಲ, ನನ್ನೊಂಥರ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಯಾವಾಗಲೂ ನನಗೆ ತಾವರೆ ಎಲೆ ಮೇಲೆ ನೀರೇ, ನಾನು ಎಲ್ಲೂ ಇಲ್ಲ. ಹಾಗಾಗಿ ಯಾರು ನೀವು ಕೇಳಿದ್ರು, ನಾ ಮನುಷ್ಯ ಮನೆಗೆ ಹೋಗಿಲ್ಲ, ನಾನು ಯಾರು ತಿಂದಿಲ್ಲ, ಉಂಡಿಲ್ಲ, ಕೂತಿಲ್ಲ, ನಡೆದಿಲ್ಲ, ಯಾವತ್ತು ಯಾರ ಜೊತೆನೂ ಇಲ್ಲ. ಇವಾಗ ಗೊತ್ತಿದ್ರೆ ಹೇಳ್ತೀನಿ. ಓಕೆ, ರೆಡಿನಾ? ರೆಡಿ? ಐತಾಳ್ ವೆಂಕಟರಮಣ ಐತಾಳ್ ಸರ್. ಅವಳಿಗೆ ಅದು ಮೊಸರು, ಅನ್ನ, ಉಪ್ಪಿನಕಾಯಿ. ಅವ್ರಿಗೆ ನಾನು ತುಂಬಾ ಸರ್ 1 ವರ್ಷ ಇದ್ದೀನಿ. ಒಳ್ಳೆ ತುಂಬಾ ಇಷ್ಟ ಅವ್ರಿಗೆ. ಅವರು ಎಂತವ್ರು ಅಂದ್ರೆ ಅವರು ಹೋಲಿಕೆ ಮಾಡ್ಲಿಕ್ಕೆ ಅಡಿಗೆ ಯಾವ್ದು ಅವರನ್ನ ಒಂದು ಕ್ಯಾರೆಕ್ಟರ್ಗೆ ಹೋಲಿಕೆ ಮಾಡೋದು ಅಂತ ಅಂದ್ರೆ ಅಡಿಗೆಗೆ ಹೋಲಿಕೆ, ರುಚಿಗೆ ನನಗೆ ಅವ್ರ ಪಾಯಸ ಪಾಯಸ ಓಕೆ, ಮೊಸರನ್ನ. ನಾನ್ ಪಾಯಸ ಅಲ್ಲ, ಅವ್ರು ಪಾಯಸ. ಆಮೇಲೆ ಬಿವಿಕಾರನ್. ನಾನು ಅವ್ರನ್ನ ಹತ್ರದಿಂದ ಗೊತ್ತಿಲ್ಲ, ಬಟ್ ಅದೇ ಎಲ್ಲ ವಿಜುವಲ್ ಮತ್ತೆ ಸೀನಿಯರ್ಸ್ ಮುಖಾಂತರ ನೋಡಿರೋದು. ನನಗೆ ಹೋಲಿಕೆ ಮಾಡೋದಾದ್ರೆ ಅವ್ರನ್ನ ಕ್ರಿಸ್ಪಿಯಾಗಿ ಹೇಳ್ತೀನಿ. ಪಕೋಡ. ಮೇಡಮ್ ನಿಮ್ಮ ಮೆಮೊರಿಗೆ ಹೋಗ್ಬಿಟ್ರು. ಅದನ್ನ ಬಿವಿಕಾರ ಅಂತ ವಿಜುವಲೈಸ್ ಮಾಡ್ತಾ ಇದ್ದೀನಿ. ಆ ಹಾಡು ಇದು ಇಟ್ಸ್ ಒಂಥರ ಕಾಂಬಿನೇಷನ್ ಆಫ್ ಸೋ ಮೆನಿ ರುಚಿ. ಗೊತ್ತಾ ಅದು? ಮಿರ್ಚಿ ಮಂಡಕ್ಕಿ. ಮಿರ್ಚಿ ಮಂಡಕ್ಕಿಗಿಂತ ಇನ್ನೂ ಮಿಕ್ಸ್ಡ್ ಸೋ ಮೆನಿ. ಕರೆಕ್ಟ್ ಆಗಿ ಈ ಬೇಲ್ಪುರಿ ಖಾರ. ನಾನು ಅದರಲ್ಲೂ ಅವ್ರನ್ನ ನಾನು ಬಹುಶಃ ಪೈನಾಪಲ್ ಬೇಲ್ಪುರಿ ಹಾಕ್ತೀನಿ. ಹುಳಿ ಇದೆ, ಖಾರ ಇದೆ, ಉಪ್ಪು ಇದೆ. ಸೋ ಮೆನಿ. ಕೆವಿ ಅಕ್ಷರ. ಗಸಗಸೆ ಪಾಯಸ. ಅಕ್ಷರ ನನ್ನ ಪ್ರಕಾರ ತುಂಬ, ನನಗೆ ಅವರು ಯಾವಾಗಲೂ ವೆರಿ ಸ್ಟ್ರೇಟ್ ಫಾರ್ವರ್ಡ್, ಬ್ಲ್ಯಾಂಡ್, ಒಂದೇ ಟೇಸ್ಟ್. ಯಾವ್ದು ಕೊಡ್ಬೋದು ಅವರಿಗೆ? ಬಿಳಿ ಅನ್ನ, ವೈಟ್ ರೈಸ್, ಒಂದೇ ಟೇಸ್ಟ್. ಕೈಂಡ್ ಆಫ್. ನಾನು ನಮ್ಮ ಮಂಗಳೂರನ್ನ ಕೊಡ್ತೀನಿ, ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಇದೆ. ವೈಟಮಿನ್ ಬಿ ಇದೆ, ಗಂಜಿ ವೈಟಮಿನ್ ಬಿ ಇದೆ. ಮಂಗಳೂರಿನ ಕುಚ್ಚಲಕ್ಕಿ ಗಂಜಿ ಅನ್ನ, ಕುಚ್ಚಲಕ್ಕಿ ಗಂಜಿ ಅವ್ರ ಡೆಲಿಶ್ಗೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಎವ್ರಿಥಿಂಗ್. ಬಟ್ ತುಂಬಾ ಗಲಗಲ ಅದು ಬೇಕು ಇದು ಬೇಕು, ಉಪ್ಪು ಹುಳಿ ಖಾರ ಅಲ್ಲ. ಅಕ್ಷರದ ಅಲ್ವೇ ಇಲ್ಲ, ಅಕ್ಷರ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಆಮೇಲೆ ವಿಜಯಶ್ರೀ. ಹುರುಳಿಕಾಳು ಹುರಿದು ತೆರಲಾಕ್ತಿವಲ್ಲ ಅದು. ನಂಗೆ ಅವ್ರ ಸ್ಟ್ರಾಂಗ್ ಪರ್ಸನಾಲಿಟಿ. ನನಗೆ ಅವರನ್ನು ನಾನು ಶಿ ಇಸ್ ವೆರಿ ಸ್ಟ್ರಾಂಗ್. ಒಂದೇ ಅಡಿಗೆಯಲ್ಲಿ ಒಂದೇ ಅಡಿಗೆ ಅದ್ರಲ್ಲಿ ಇಡೀ ಊಟ ಮಾಡ್ಬೋದು. ಶಿ ಈಸ್ ಪುಳಿಮುಂಚಿ. ಉಷಾ ಭಂಡಾರಿನ ಯಾವ ಅಡಿಗೆಗೆ ಇದು ಮಾಡ್ಬೋದು. ಅದೊಂಥರ ನನ್ನ ಹತ್ರ ನನ್ನ ಜೊತೆ ಇದ್ದಾಗ ಒಂಥರ ಭಾವ ರೇಚನ ಅದು. ಸೊ ಆ ಒಳ್ಳೆ ಊಟ ಮಾಡಿದ್ದೀವಿ ಅನ್ನೋ ಹಂಗಿರ್ಬೇಕು ನಾನು. ಯಾವುದು ಉಷಾ ಭಂಡಾರಿ? ಬಿಸಿಬೇಳೆ ಬಾತ್ ನೆನಪಾಗ್ತದೆ ನನಗೆ. ಕೋಳಿ ಮೊಟ್ಟೆ, ಬಾಯ್ಲ್ಡ್ ಎಗ್. ನಾನು ಪ್ರೋಟೀನ್ ಅಂಡ್ ಒಂದ್ಸಲ ತಿಂದು ಹೊಟ್ಟೆ ತುಂಬಿಡುತ್ತೆ. ಓಕೆ, ಐ ಮೀನ್ ನನಗೆ ನನ್ನನ್ನು ತುಂಬಾ ಹತ್ತಿರದ ನೋಡಿದವ್ರಿಗೆ ಗೊತ್ತು, ನಾನು ತುಂಬಾ ಲೇಯರ್ಡ್ ಪರ್ಸನ್. ತುಂಬಾ ಇದೆ ನನ್ನ ಹತ್ರ. ಅದಕ್ಕೆ ನಾನು ಹೇಳ್ದೆ, ಬಿಸಿಬೇಳೆ ಭಾತಲ್ಲಿ ತರಕಾರಿ ಎಲ್ಲ ಹಾಕ್ತಿವಿ, ಪ್ರೋಟೀನ್ಸ್. ಬೇಳೆ ಅಕ್ಕಿ ಎಷ್ಟು ಹಾಕ್ತಿವೋ ಬೇಳೆ ಅಷ್ಟೇ ಸಮವಾಗಿ ಹಾಕ್ತಿವಿ. ಆಮೇಲೆ ತುಪ್ಪ ಹಾಕ್ತಿವಿ, ಹಿಂಗು ಹಾಕ್ತಿವಿ. ಹಂಗೆ ಮೊಟ್ಟೆಲು ಲೇಯರ್ ಇದೆ ನೋಡಿ, 2 ಲೇಯರ್. ನಾನು ಇವತ್ತೇ ಮೇಡಮ್ ಹತ್ರದಿಂದ ನೋಡಿದ್ದು, ಹಂಗೆ ಅನಿಸ್ತು. ಮೇಡಮ್ 3 ಲೇಯರ್ ಇದೆ ಮೊಟ್ಟೆಲಿ. ಇದೊಂದು ಪಾರ್ಷಲ್ ಒಳಗಡೆ ಒಂದು, ನಾನು ಬಾರಿ ಟಫ್. ನಾನು ಯಾರಿಗೆ ಗೊತ್ತಾಗ ನನ್ನ ಕೈಂಡ್ ಆಫ್ ಕೊಬ್ಬರಿ ಕೂಡ ಹೌದು ನಾನು. ಹೌದಾ? ನಟ್ಸಲ್ ನಾನು ತುಂಬಾ ಎಲ್ಲಿ ನೋಡಿದಾಗ ನಾನು ತುಂಬಾ ಹತ್ರ ಬರಲ್ಲ ಯಾರು. ಐ ಆಮ್ ನಾಟ್ ಈಸಿಲಿ ಅಪ್ರೋಚಬಲ್. ಅದು ನಾನು ಮೇಂಟೈನ್ ಮಾಡಿದ್ದೀನಿ. ಯಾಕೆ ಹೇಳಿ? ನಿಮಗೆ ನೀವೇನು ಹೇಳ್ತಿರ್ತೀರ ಹಾಗಿದ್ರೆ? ಕೈಂಡ್ ಆಫ್ ತೆಂಗಿನಕಾಯಿ. ನಾನು ತೆಂಗಿನಕಾಯಿ. ಉಮಾ
ವೈಜಿ ನಮ್ಮ ಮಂಗಳೂರು ಅಡಿಗೆಯಲ್ಲಿ ಹೇಳಬೇಕು ಅಂದ್ರೆ ಕೋಳಿ ರೊಟ್ಟಿ. ಅದು ಕೋಳಿ ರೊಟ್ಟಿಗಿಂತ ನಿನಗೆ ನಾನು ಶಾವಿಗೆ ಕೊಡ್ತೀನಿ, ಒತ್ತು ಶಾವಿಗೆ ಕೊಡ್ತೀನಿ. ಯಾಕೆ ಗೊತ್ತಾ, ಈ ಕಡೆಯಿಂದ ಚಿಕನ್ ಸಾರು ಜೊತೆಯಲ್ಲಿ ಒಳ್ಳೆ ಕಾಂಬಿನೇಷನ್, ಆ ಕಡೆ ಕಾಯಿ ಹಾಲು ಜೊತೆಲಿ ಒಳ್ಳೆ ಕಾಂಬಿನೇಷನ್ ಅವಳು. ಓಕೆ, ಯು ಕ್ಯಾನ್. ಅವಳು ಹಾಡಿಗೆ ಹಾಡು ಇರೋದ್ರಿಂದ ಐ ಥಿಂಕ್ ಥ್ಯಾಂಕ್ ಯು ಮ್ಯಾಮ್. ಎರಡು ಇದೆ, ಎರಡು ಗುಣಗಳು ಬೇರೆ, ಎಕ್ಸ್ಟ್ರೀಮ್ ಎರಡು ಬೇರೆನೆ. ಕಾಯಿ ಹಾಲು, ಬೆಲ್ಲ, ಅದು ಒಂದು ಟೇಸ್ಟ್ ಆದ್ರೆ ಅದು ಓಕೆ. ನಂಗೆ ರಾಗಿ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಮ್ಯಾಮ್. ರಾಗಿ ಶಾವಿಗೆ ರಾಗಿ ಶಾವಿಗೆ ಆಗ್ಬೋದು. ರಾಗಿ ಗೊತ್ತಿಲ್ಲ ನಂಗೆ, ರಾಗಿ ಶಾವಿಗೆ ಇದು ಚೆನ್ನಾಗಿರುತ್ತೆ ಶಾವಿಗೆ. ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್. ನಾನ್ ನಮ್ಮ ಮಾವನ್ಗೆ ಹೇಳ್ಬಿಟ್ರೆ ಇವಳು ಏನಾದ್ರೂ ತಿನ್ನಕ್ ಹೊತ್ಬಿಟ್ರೆ ಆಗೋಯ್ತಲ್ಲ. ಆದ್ರೆ ಅದೇ ನೀವ್ ಹೇಳಿದ್ರಲ್ಲ, ಬೆಲ್ಲ, ಕಾಯಿ, ಈ ಏಲಕ್ಕಿ ಎಲ್ಲ ಹಾಕಿ ಕಾಯಿ ಹಾಲ್ ಮಾಡಿ ಅದ್ರ ಜೊತೆಗೆ ಅದು ರಾತ್ರಿ ಮಾಡಿ ಬೆಳಿಗ್ಗೆ ತಿಂದ್ರೆ ಅದು ತಣ್ಣಗಿರೋದಕ್ಕೆ ಹುಚ್ಚೆಳ್ಳು ಹಾಕಿ ಹುಚ್ಚೆಳ್ಳು ಪುಡಿ ಹಾಕಿ. ಅದಕ್ಕೆ ನಮ್ಮ ಹೇಳ್ತಾರೆ ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡುತ್ತೆ ಅಂತ. ಏನಿಲ್ಲ ಮೇಡಮ್, ಈಸಿ ಇಲ್ಲ. ಹೇಳೋದು ಸಾರಿ, ಇದು ಗಂಡಸ್ರು ಹೇಳೋದು. ಏನು ಅಡಿಗೆ ಇಂಗು ತೆಂಗು ಇದ್ರೆ ಮಂಗಾನು ಅಡಿಗೆ ಮಾಡುತ್ತೆ ಅಂತ ಹೇಳಿ ಕುಗ್ಸಿರೋದು. ಇಂಗು ತೆಂಗು ಹಾಕಿ ಕೊಡ್ಬೇಕು ಅವಾಗ. ಇಲ್ಲ, ವೆರೈಟೀಸ್ ಕೊಟ್ಟಿದ್ರು ಬಿಟ್ರು ಅಡ್ಗೆ ಮಾಡಕ್ ಬರಲ್ಲ. ತುಂಬಾ ಅಡ್ಗೆ ಮಾಡೋದು ಜಾಸ್ತಿ ಮನೆಗಳಲ್ಲಿ ಕುಟುಂಬಗಳಲ್ಲಿ ಹೆಂಗಸೆ ಅಡಿಗೆ ಮಾಡ್ತಾ ಇರ್ತಾಳೆ. ಹೋಟ್ಲುಗಳಿಗೆ ಹೋದ್ರೆ ಎಲ್ಲ ಹುಡುಗರೆ ಅಡಿಗೆ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗುತ್ತೆ, ಇಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ. ಇದು ಥ್ಯಾಂಕ್ಲೆಸ್ ಜಾಬ್. ಗಂಡು ಮಕ್ಕಳ ವ್ಯವಹಾರ ಅಂತ ಬಂದಾಗ ಎಲ್ಲಿ ದುಡ್ಡು ಬರುತ್ತೆ ಅಂತ ಅಲ್ಲಿ ಗಂಡಸ್ರು ಹೋಗ್ತಾರೆ. ಅದೇ ವ್ಯವಹಾರ ಅಂತ ಇಲ್ಲಿ ದುಡ್ಡು ಬರುತ್ತದೆ, ಹೆಂಗಸರು ಹೋದ್ರೆ ಅವ್ರನ್ನ ಆಡ್ಕೊಂಡು ನಗ್ತಾರೆ. ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂದಿತ್ತು, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ದೆ ನಾನು, ಅಥವಾ ಇದು ಫೇಸ್ಬುಕ್ ಅಲ್ಲಿ. ಮನೆ ಕೆಲಸ ಮಾಡೋಷ್ಟು ಏನಾದ್ರೂ ಆಕೆಗೆ ಒಂದು ಹೆಣ್ಣಿಗೆ ಸಂಭಾವನೆ ಕೊಟ್ರೆ ಅದು ಎಷ್ಟೋ ಇದು ಜಾಸ್ತಿ ಇದೆ ಅಂತೆ, ಮಂತ್ಲಿ ಇದಕ್ಕಿಂತ ಜಾಸ್ತಿ ಇದೆ ಅಂತ. 30,000ಕ್ಕಿಂತ ಹೆಚ್ಚು, 30,000 ಲಕ್ಷ ಗಟ್ಟಲೆ ದುಡಿಯೋದು ಹೆಣ್ಮಕ್ಳು ಇವಾಗ ಬುದ್ಧಿವಂತರಾಗ್ಬಿಟ್ಟು. ಹೌದು, ನಿನಗ್ ಮಾತ್ರ ಅಲ್ಲ, ನಿನ್ ಜೊತೆ ಇನ್ನೊಂದು 10 ಮಂದಿಗೆ ದುಡ್ಡು ಕೊಟ್ಟು ಅಡಿಗೆ ಮಾಡ್ತೀನಿ, ನಾನು ಮನೇಲಿ ಕೂತ್ಕೋತೀನಿ, ಬಟ್ ಅಡಿಗೆ ಮಾಡಿ ಕಳಿಸ್ತೀನಿ ಅಂತ. ಹಾಗೆ ಲಾಸ್ಟ್ ಚಿದಂಬರರಾವ್ ಜಂಬೆ. ಚಿದಂಬರರಾವ್ ಜಂಬೆ ಸರ್ ನಮ್ಮಲ್ಲಿ ಕೆಂಪಕ್ಕಿ ಅನ್ನ, ಅವಳಿ ಕೆಂಪಕ್ಕಿ ಅನ್ನ. ನನಗೆ ಹೊರಗಡೆ ನೋಡೋಕ್ಕೆ ಹಾರ್ಡ್ ಶೆಲ್. ನಮ್ಮಲ್ಲಿ ಒಂದು ಅದೇನೆ ಕಡುಬು, ಕಡುಬು ಫ್ರೈ ಮಾಡ್ತಾರಲ್ಲ, ಏನಂತಾರೆ ಅದಕ್ಕೆ? ಖರ್ಜೂರ, ಕಜ್ಜಿಕಾಯಿ. ಹೊರಗಡೆ ಹಾರ್ಡ್. ಇದು ಏನಿದು ಹಿಂಗೆ ಅಂತ ತಿಂದಾಗ ಒಳಗಡೆ ಸೋ ಮೆನಿ ಥಿಂಗ್ಸ್, ಸ್ವೀಟ್ಸ್ ಇರುತ್ತೆ, ಆಮೇಲೆ ಗಸಗಸೆ ಎಲ್ಲ ಇರುತ್ತೆ. ಕೊಡು ಜಂಬೆ ಸರ್. ಹೆಂಗೆ? ಐ ಲವ್ ಜಂಬೆ ಸರ್. ಕೆಂಪಕ್ಕಿ ಅಂದ್ರೆ ಅದು ಗೊತ್ತಲ್ಲ, ಅದು ಲೆಜೆಂಡ್ ಅಲ್ವಾ ಅಕ್ಕಿಗಳಲ್ಲಿ, ಅದು ಆತರ. ಆಮೇಲೆ ಅದು ನೋಡ್ಲಿಕ್ಕೆ ಕೆಂಪುಗೆ ಸ್ವಲ್ಪ ಅವ್ರಕು ಅಂತ ಅನ್ಸುತ್ತೆ. ಬಹಳ ಅದು ತುಂಬಾ ಪೌಷ್ಟಿಕಾಂಶ, ಮತ್ತೆ ಅದು ತುಂಬಾ ದೀರ್ಘವಾಗಿ ಆರೋಗ್ಯಕರವಾಗಿರುತ್ತೆ ತಿಂದ್ರೆ. ಅಕ್ಷತಾ ಪಾಂಡವಪುರ ಬೇಡ ಮಾಡ್ತಾರಲ್ಲ ಮಂಗಳೂರಿ ಕೋಳಿ ರಿಂಗ್ಸ್ ತರ ಮಾಡ್ತಾರಲ್ಲ, ಅದನ್ನೇನಂತಾರಲ್ಲ? ಕೋಳಿ ಕಜ್ಜಾಯ. ನನಗೆ ಗೊತ್ತು, ಕೋಳಿ ಕಜ್ಜಾಯ ಅಂತೆ. ಎಲ್ಲೇ ಕೋಳಿ ಕಜ್ಜಾಯ ನಂಗೆ ಗೊತ್ತೇ ಇಲ್ದಿರೋದು, ನಾನು ತಿಂದೇ ಇಲ್ಲ. ಅದು ಮಲ್ನಾಡಲ್ಲಿ ಮಾಡೋದು ಕೋಳಿ ಕಜ್ಜಾಯ. ಎಲ್ಲಾದ್ರೂ ಮಾಡ್ಲಿ, ನಾನು ಅದು ಗೊತ್ತು. ಅದೊಂದ್ ಸ್ವಲ್ಪ ಇದಾಗಿತ್ತಲ್ವಾ ಕೋಳಿ ಕಜ್ಜಾಯ ಅನ್ನೋದು, ಎಲ್ಲೋ ಮಾಡಿದ್ರು ಅಂತ ಹೇಳಿ. ಅದೇ ಸಡನ್ ಆಗಿ ನಾಟಿ ಕೋಳಿ ಅಂತಂದ್ರೆ ಅದು ರೆಗ್ಯುಲರ್ ಆಗ್ಬಿಡುತ್ತೆ, ಅದಕ್ಕೆ ಅದು ಕೋಳಿ ಕಜ್ಜಾಯ ಅಂತ ಹೇಳಿ. ಕೋಳಿ ಕಜ್ಜಾಯ ಅಂದ್ರೆ ಕೋಡ್ಬಳೆ ತರ ಮಾಡ್ತಾರಲ್ಲ ಹೊತ್ತಿಗೆ. ಮಲ್ನಾಡಲ್ಲಿ ಮಾಡ್ತಾರೆ ಮೇಡಮ್ ಕೋಳಿ ಕಜ್ಜಾಯ. ನೋಡಿ, ನಾನು ಮಂಡ್ಯದ ಹುಡುಗಿಗೆ ಮಲ್ನಾಡ್ ಫುಡ್ ಹೋಲಿಸ್ತಾಳೆ. ತಿಂದಿದೆ ಬರ್ರಿ ಮೂಲಂಗಿ ಸಾರು, ನನಗೆ ಹೆಂಗ್ ಗೊತ್ತಿರೋಕ್ ಸಾಧ್ಯ? ನಾನು ಊಟಕ್ಕೆ ಹೋದ್ರೆ ಮಲ್ನಾಡಲ್ಲಿ ನಾಟಕ ಆದ್ಮೇಲೆ ಊಟ ಹಾಕಿದ್ರೆ ಎಲ್ಲಾರ ಮನೆ ಹೊರಗಡೆ ಸೂಜ್ ಮೆಣಸಿನ ಗಿಡ ಅಂತೂ ಇರ್ತಿತ್ತ. ಆ ಮೆಣಸಿನ್ಕಾಯಿ ಗೆದ್ಕೊಂಡ್ ಕ್ಯೂಚ್ಬಿಟ್ಟು ತಿಂತಿದ್ದೆ. ಅಷ್ಟರ ಮಟ್ಟಿಗೆ ಬರಗಿಟ್ಬಿಟ್ಟಿದೆ. ನನ್ಗೆ ನೀನು ಆಕ್ಚುಲಿ ಬಾಳೆಹಣ್ಣಿನ ಪುಡಿ ತಿಂದಿದ್ಯಾ? ಸ್ವೀಟ್ ಬಾಳೆಹಣ್ಣಿನ. ಹೌದು. ಓಕೆ, ನೋಡಕ್ಕೆ ಬೇರೆ ಪುಡಿಗಳ ತರಾನೇ ಅದು. ದಟ್ ಇಸ್ ಟೂ ಡೆಲಿಷಿಯಸ್. ಅದನ್ನ ಬನಾನಾ ಫಿಲ್ಟರ್ಸ್ ಅಂತಾರೆ. ಅದು ನೋಡಕ್ಕೆ ಪುಡಿ ಅಲ್ಲ, ದಟ್ಸ್ ನಾಟ್ ಬಜ್ಜಿ. ಡೋಂಟ್ ಕಾಲ್ ಬನಾನಾ ಬಜ್ಜಿ. ದಟ್ಸ್ ವೆರಿ ಡೆಲಿಷಿಯಸ್. ಅದು ಇದು ಆ್ಯಂಡ್ ನೋಡೋಕ್ಕೆ ಬೇರೆ ಬಜ್ಜಿಗಳ ಥರ ಅಂತ ಅನಿಸಿದ್ರು ದಟ್ಸ್ ವೆರಿ ಡಿಫರೆಂಟ್. ಅದನ್ನ ನೀನು ಒಂದು ಇದ್ರಲ್ಲಿ ಚಟ್ನಿಲಿ ತಿನ್ನು, ಅದನ್ನ ನೀನು ಇದು ಹಾಕಿ ಯಾವ್ದು ನಮ್ಮ ಕೆಚಪ್ ಅಲ್ಲಿ ಹಾಕ್ತೀನಿ, ಆ ಥರ ಯಾವ್ದೋ ಒಂದು ಹಾಕೊಂಡು ಮೈಂಡ್ ಬ್ಲೋಯಿಂಗ್. ಭಾರಿ ಕಮ್ಮಿ ಜನಕ್ಕೆ ಅದನ್ನ ಮಾಡಕ್ ಬರುತ್ತೆ, ಬಹಳ ಕಮ್ಮಿ ಜನಕ್ಕೆ ಅರ್ಥ ಆಗಿರೋದು. ಎಕ್ಸಾಕ್ಟ್ಲಿ.
ಎಕ್ಸಾಕ್ಟ್ಲಿ. ಫೈನ್. ಇವಾಗ To be noted. ಹಾ, ಹೇಳು. ಟು ಬಿ ನೋಟೆಡ್. ಥ್ಯಾಂಕ್ ಯು. ಈಗ ನಾನು ಕ್ವಿಕ್ ಅಂದ್ರೆ ಕ್ವಿಕ್ ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೀನಿ. ನೀವು ಯಾರು ಶುರು ಮಾಡ್ತೀರಾ ಅವ್ರದ್ದೇ ಪ್ರಶ್ನೆ ಇದು. ಎಂತ ಪ್ರಶ್ನೆ, ಎಂತ ಯಾವ್ದ್ರ ಬಗ್ಗೆ ಇದು? ಅಫ್ಕೋರ್ಸ್ ವಿಶ್ವ ರಂಗಭೂಮಿ ದಿನ ಅಲ್ವಾ, ಓಕೆ. ರಂಗಭೂಮಿಗೆ ಸಂಬಂಧಪಟ್ಟಿದ್ದೆ ಪ್ರಶ್ನೆಗಳಿದೆ. ನೀವು ರಿಹರ್ಸಲ್ಗೆ ಲೇಟಾಗಿ ಹೋದಾಗ ಕೊಡೋ 3 ಕಾರಣ ಏನು? ನಾನು ಯಾವತ್ತು ರಿಹರ್ಸಲ್ ಲೇಟಾಗಿ ಹೋಗೇ ಇಲ್ಲ. ಓ, ನಿಮ್ ಕಾರಣ ಇಲ್ಲ. ಸೀರಿಯಲ್ಗೆ ಹೋದ್ರು, ಶೂಟಿಂಗ್ ಹೋದ್ರು? ನೋ, ನೆವರ್. ಒಂದು ದಿನ ಇಲ್ಲಿ ಲೇಟಾಗಿ ಹೋದ್ಲು ಉಷಾ ಭಂಡಾರಿ ಅಂತ ಇಲ್ಲ. ನೋ, ನಾನು 5 ನಿಮಿಷ ಮೊದಲು 10 ನಿಮಿಷ ಮೊದಲು ಇರ್ತೀನಿ ಜಾಗದಲ್ಲಿ. ಉಮಾ? ನಾನು ಏನಕ್ಕೆ ಲೇಟ್ ಆಗಿರುತ್ತೆ ಅದೇ ಕಾರಣ ಕೊಡ್ತೀನಿ. ಹೋಗಿದ್ದೀನಿ ಕೂಡ ಲೇಟಾಗಿ. ಒಂದ್ಸಲ ಅದು ತಲೆಗೆ ಸ್ನಾನ ಮಾಡ್ಬೇಕು, ನಾನು ಉದ್ದ ಇದೆ ಕೂದಲು ಆಕ್ಚುಲಿ. ತಲೆಗೆ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಹಂಗಾಗಿ ತಲೆ ಸ್ನಾನ ಮಾಡಿದಾಗ ಅಥವಾ ಹಿಂಗೆ ಏನಾದ್ರು ಪ್ರಿಪ್ರೇಷನ್ ಮಾಡ್ಕೊಂಡಾಗ ಹೋಗ್ಬೇಕಾಗಿ ಇವತ್ತೇನ್ ಕ್ಲಾಸ್ ಮಾಡ್ತಾರೆ ಅಥವಾ ಇವತ್ತೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡ್ಕೊಂಡು ಇದೋಗಿರ್ತೀನಿ ಸುಮ್ನೆ ಅದ್ರ ಗುಂಗಲ್ಲಿ, ಆವಾಗ ಲೇಟ್ ಆಗಿರುತ್ತೆ. ನೀನ್ ಕೂದ್ಲೇ ಕಾರಣ ಲೇಟ್ ಆಗಕ್ಕೆ? ಕಾರಣ ಹೌದು, ನನ್ಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ ಬರಲ್ಲ, ಅದಕ್ಕೆ ಸಡನ್ ಆಗಿ ಗಂಟ ಹಾಕೊಂಡ್ಬಂದಿದ್ದೀನಿ. ಇವತ್ತಿಗೂ ನಾನು ಅದಕ್ಕೆ ಹಾಕಿರೋದು ಗಂಟು. ಇವತ್ತಿಗೂ ನಾನು ಹುಡುಗರಿಗೆ 1 ನಿಮಿಷ ಲೇಟ್ ಆದ ಇಡೀ ದೇಹ ಕದಲೋಗುತ್ತೆ. ನಾನ್ ಮಾಡಿಲ್ಲ ಕಂಡ್ರೆ ನೀವ್ ಹೆಂಗ್ ಮಾಡ್ತೀರಾ ಕೇಳ್ತೀನಿ ನಾನು. ಲೇಟ್ ಇಲ್ಲ, ನೋ. ದೀಕ್ಷಿತ್ ಹೇಳ್ತಾನೆ, ಅಮ್ಮ, ದೀಕ್ಷಿತ್ ಗೊತ್ತಲ್ಲ ನನ್ನ ಸ್ಟೂಡೆಂಟ್, ಅವ್ನು ಹೇಳ್ತಾನೆ, ಅಮ್ಮ ಪ್ಲೀಸ್ ಅಮ್ಮ, ಎಲ್ರು ನಿಮ್ ತರ ಆಗಿರಕ್ ಆಗಲ್ಲ ಅಮ್ಮ, ಬಿಟ್ಬಿಡಿ ಅಮ್ಮ ಅಂತಾನೆ. ಬೆಳಿಗ್ಗೆ ಹೇಳೋದ್ರಿಂದ ನಾನು ಇತ್ತೀಚೆಗೆ ನನ್ನ ಪ್ರಾಬ್ಲಮ್ಗಳಿದ್ದಾಗ ನಾನು ಲೇಟಾಗಿ ಹೇಳ್ಬೋದು. ಎಂತ ಪಾಪ ಪ್ರಜ್ಞೆಯಿಂದ ಹೇಳ್ತಾ, ಅಯ್ಯೋ ಎದ್ಬಿಟ್ನಾ ಇವತ್ತು ಇಷ್ಟು ಲೇಟಾಗಿ ಅಂತ ಹೇಳಿ ಅದಕ್ಕೆ 7-8 ಗಂಟೆ ಲೇಟ್ ಆದ್ರೆ ನನಗೆ ಭಾರಿ ಹಿಂಸೆ ಆಗ್ಬಿಡುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್. ನೀವು ನೆನಪು ಮಾಡ್ಕೊಳ್ಳುವಂತಹ ರಂಗಕರ್ಮಿ, ಇವರಿಂದ ನಾನು ಇವತ್ತಿರ್ಲಿ ಅಂತ ಯಾರು ನೆನಪು ಮಾಡ್ಕೊಂಡ್ರೆ ಯಾರು? ಆನ್ಗಳಿ ಸರ್, ಸುರೇಶ್ ಆನ್ಗಳಿ. ನನ್ ಜಾನಪದ ರಂಗಭೂಮಿಯಿಂದ ಬಂದೋಳಾಗಿರೋದ್ರಿಂದ ಬುರ್ರಕಥ ಲಕ್ಷ್ಮಮ್ಮ ಅಂತ ಇದ್ದಾರೆ. ಅವರು ಹಾರ್ಮೋನಿಯಂ ನಿಂಗೆ ಮುಂದ್ಗಡೆ ಹಾಕೊಂಡು ಹಿಂದ್ಗಡೆ ಮಗುನ ಕಟ್ಕೊಂಡು ಅವ್ರ ಗಂಡ ತಬ್ಲ ನುಡ್ಸೋರು, ಹಿಂಗೆ ಓಡಾಡ್ಕೊಂಡು ನುಡ್ಸೋ ತರ ಮಾಡ್ಕೊಂಡು ಹಿಂಗ್ ಹಾರ್ಮೋನಿಯಂ ನುಡಿಸ್ಕೊಂಡು ಮಗುನ ಸುಧಾರಿಸ್ಕೊಂಡು ಹಾಡೋಳು ಅಯ್ಯಮ್ಮ ಅವ್ರು. ಸೊ ನಿಮ್ಗೆ ಈ ರಂಗ ದಂಪತಿಗಳು ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ ಯಾರು? ರಂಗ ದಂಪತಿಗಳು ರಂಗಭೂಮಿಯಲ್ಲೇ ಇರೋಂತ ಜೋಡಿ ತುಂಬಾ ಜನ ಇದಾರಲ್ಲ ಮೇಡಮ್? ಬಹಳ ಜನ ಇದಾರೆ, ತುಂಬಾ ಜನ ಇದಾರೆ. ಓಕೆ, ಒಂದ್ ನಿಮಿಷ. ತುಂಬಾ ಮಾಡಿ ಒಳ್ಳೊಳ್ಳೆ ನಾಟಕಗಳು ಮಾಡಿದ್ರು. ಪ್ರಕಾಶ್ ಚಂಪಾ ಶೆಟ್ಟಿ ಪ್ರಕಾಶ್, ಅಕ್ಷತಾ ಪಾಂಡವಪುರ ಮತ್ತು ಓಕೆ, ಡೂಯಿಂಗ್ ಸಮ್ ಗುಡ್ ಜಾಬ್ ಡೂಯಿಂಗ್. ಹೌದು. ಆಮೇಲೆ ಬಿಟ್ರೆ ಪ್ರಾಂಪ್ಟ್ ಆಗಿ ಪ್ರಕಾಶ್ ಮತ್ತೆ ಚಂಪಾ ಮೇಡಮ್ ಹೌದು, ಗಂಡ ಹೆಂಡತಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಮಜಾ ಗೊತ್ತಾ, ನನಗೆ ಇವತ್ತಿಗೂ ಅದಿದ್ರು ಅಂತ. ನಾನು ಫ್ಲಾಶ್ ಬ್ಯಾಕ್ ಅಲ್ಲಿ ಮಂಗಳೂರಲ್ಲಿ ನಾಟಕ ಮಾಡೇ ಇಲ್ಲ. ಸ್ಕೂಲಲ್ಲಿ ಅಬ್ಬಕ್ಕ, ರಾಣಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲ. ಅದೇ ನಾಟಕ ಮುಗಿದ್ ಬಂದ್ಮೇಲೆ ನಾನು ಮೈಸೂರಲ್ಲಿ ಒಂದಿಷ್ಟು ಮಾಡಿದ್ದೀನಿ ಹೊರತು ಮತ್ತೆ ತಂಡಗಳು ಬೆಂಗಳೂರಲ್ಲಿ ಮತ್ತೆ ನಾನು ನನಗೆ ಕಷ್ಟ ಆಗ್ತಿತ್ತು ಅವ್ರಗಳ ಜೊತೆಯಲ್ಲಿ ಕೆಲಸ ಮಾಡೋಕೆ. ಫ್ರಾಂಕ್ಲಿ ಸ್ಪೀಕಿಂಗ್, ನನ್ನ ಟೈಮ್ ಮ್ಯಾಚ್ ಆಗ್ತಿದೆ. ರೆಸ್ಪಾನ್ಸಿಬಿಲಿಟಿ ಪಾರ್ಟಿ ಮಾಡೋಂತ ಆ ಥರ ಮೂಡ್ಗಳಲ್ಲಿ ನಾಟಕ ಮಾಡಕ್ ಬರೋ ಸಾರಿ ಆಗ್ತಿರ್ಲಿಲ್ಲ ನನಗೆ. ಒಂದ್ಸಲ ಹೋದೆ, ಸಾರಿ ದಿಸ್ ಇಸ್ ನಾಟ್ ಮೈ ಪ್ಲೇಸ್ ಅಂತ ಹೇಳಿ ಹೊರಟ್ಬಿಟ್ಟೆ. ಹಾಗಾಗಿ ನಾನು ಆ ಥರ ನಾನು ಡೆಡಿಕೇಟ್. ಅದು ನಂಗೆ ಆನಗಳ್ಳಿ ಬಿಟ್ಟು ನಾನು ಕೆಲಸ ಮಾಡೋದು ಕವತಾರ್ ಹತ್ರ 2-3 ನಾಟಕ ಕವತಾರ್ ಹತ್ರ. ಆನ್ಗಳಿ ಸರ್ ಎಲ್ಲಾ ನಾಟಕಗಳಲ್ಲಿ ಅವ್ರಿಗೆ ತೀರಾ ಎಮರ್ಜೆನ್ಸಿಗೆ ಒಂದೇ ದಿವಸದಲ್ಲಿ ನಾಟಕ ಆಗ್ತದೆ. 1 ಗಂಟೆಯಲ್ಲಿ ನಾಟಕ ಕಲಿಬೇಕು ನಾನು. ಇಷ್ಟು ಲೆಂತ್ ಸ್ಪೀಚ್ 1 ಗಂಟೆಯಲ್ಲಿ ನಾಟಕನೂ ಅದರ ಲೈನ್ಸು ಕಲಿತು, ಓಕೆ, ಅದು ಶೂಟಿಂಗ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ನಾನು ಕೇಳಿ ಬಿಡ್ತಿದ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲರೂ ಬಿಡೋರು. ನಾನು ಹೋಗಿ ಮುಗಿಸಿ ಆ ನಾಟಕನ 1 ಗಂಟೆಯಲ್ಲಿ ಕಲ್ತು ಅಷ್ಟು ಲೆಂಗ್ತಿ ಸ್ಪೀಚ್. ಅದರ ನಾಟಕ ಡೈಲಾಗ್ ಹೆಂಗಿತ್ತು ಗೊತ್ತಾ? ರೆಗ್ಯುಲರ್ ಡೈಲಾಗ್ ಅಲ್ಲ, ಮೇಘದೂತ. ಇದೇನಿದು? ಶ್ರವಣ ಸುಭಗ ಮಧುರ ಘರ್ಜನೆ ಎಂದು ಕೇಳಿ ಬರುತ್ತಿದೆಯಲ್ಲ, ವಾಯುಮಂಡಲದಲ್ಲಿ ಲಘು ಕಂಪನದ ತರಂಗಗಳು ಏಳುತ್ತಿವೆ. ಹೆಂಗಿದೆ ನೋಡು, ಇದನ್ನ ನೀನು ಕಲಿಬೇಕು. ಒಂದು ಪದನು ಆಚೆ ಆಗೋ ಹಂಗಿಲ್ಲ ನನ್ಗೆ. ಬರುತ್ತಾ ಲೈನ್? ಇಲ್ಲ, ನಾನು ಹೇಳಿದ ಇದನ್ನೇ ಅಲ್ಲ, ಈಗ ಬರುತ್ತಾ? ನನಗೆ ಗೀತೆ ಒಂದು 2 ಆದ್ರೆ ಅದೇ ಪಶ್ಚಿಮದಲ್ಲಿ ಬಕುಳ ಮಾಲಿಕೆಯೊಂದು ಹಾಡು, ಈ ತರ ಇದು ಹಾಡಿ ಆಲಾಪ ಕೊಡ್ತಾಳ ನಮ್ಮಮ್ಮ. ಹಾ, ಚೆನ್ನಾಗಿರುತ್ತೆ ಮೇಡಮ್. ಅನ್ಗಳಿ ಸರ್ಗೆ ಡೆಡಿಕೇಟ್. ಇಲ್ಲ, ಇದು ಹಾಡಲ್ಲ ಇದು. ಅಲ್ಲ, ಇವ್ರು ಆಲಾಪ ಕೊಡ್ತಾರೆ ಅಷ್ಟೇ ನಿಮ್ ಡೈಲಾಗಿಗೆ. ಬೇಡ, ಅದ್ ಬೇಡ. ಮಳೆ ಬಿಲ್ಲು ನಿಂಗೆ ಡೈಲಾಗ್ ಬೇಕು, ಹಾಡು ಹೇಳ್ತಾಳೆ. ಪೇನ್ಫುಲ್ ಕೊಡ್ಲಾ? ಚೆನ್ನಾಗಿರುತ್ತಲ್ಲ, ಇಂಪ್ರೂವೈಸ್ ಮಾಡೋಣ. ನಾನು ಆಡಿಯನ್ಸ್ ಬೇಕಲ್ಲ ನಟ್ರಿಗೆ. ಅಮ್ಮ ಪ್ರೈಮರಿ ಸ್ಕೂಲಲ್ಲಿ ಮೇಡಮ್ ಅಂಥ ರೂಪವತಿ ಏನಲ್ಲ, ಆದ್ರೆ ಅವಳ ಮದುವೆ ಆದವನು ಸ್ಫುರದ್ರೂಪಿ. ಅವನಿಗೆ ಕೆಲಸ ಇರಲಿಲ್ಲ,
ಅಮ್ಮ ಅಂತಿದ್ಲು ನಾನು ಅಪ್ಪನ್ ಥರ. ಆದ್ರೆ ನನಗವನ್ ನೋಡಿದ್ದು ನೆನಪೇ ಇಲ್ಲ. ನನ್ನ 2ನೇ ವಯಸ್ಸಿಗೆ ಸಂಸಾರ ಬಿಟ್ಟು ಸನ್ಯಾಸಿ ಅಂತ ಓಡೋದಂತೆ. ಓಡೋಗಿದ್ದವನು ಪಟ್ಟ ಗಂಡನ್ನ ಬಿಟ್ಟೋಳು ಅನ್ನೋ ಪಟ್ಟ ಬಂದಿದ್ದು ಅಮ್ಮನಿಗೆ. ಪರಿಚಯದ ಊರು, ಪರಿಚಯದ ಜನ, ನೆಂಟ್ರು, ಇಷ್ಟ್ರು ಎಲ್ಲಾ ಬಿಟ್ಟು ಇಲ್ಲಿಗೆ ಬಂದಿದ್ದು. ಬಾಲ್ಯ ಕಳೆದಿದ್ದು ಗೊತ್ತಾಗ್ಲೇ ಇಲ್ಲ. ಆಟ ಪಾಠ ಸ್ನೇಹಿತರು ಇದೇ ಅಂತ ಗೊತ್ತಾಗೋಷ್ಟರಲ್ಲಿ ಮುಗಿದೇ ಹೋಗಿತ್ತು. ವಯಸ್ಸಿಗೆ ಬಂದೆ. ವಯಸ್ಸು ಮೀರಿ ಬೆಳೆದಿದ್ದೆ. ಕನ್ನಡಿ ಎದುರು ನಿಂತಾಗ ಅನ್ನಿಸ್ತಿತ್ತು ಸುಂದರವಾಗಿದೆ. ನನ್ನ ಮೇಲೆ ನಾನೇ ಈರ್ಷ್ಯೆ ಪಡುವಷ್ಟು ಸುಂದರವಾಗಿದ್ದೀನಿ. ವಯಸ್ಸಿನ ಹುಡುಗಿ, ಸುಂದರಿ, ಕಾಯೋಕೆ ಕುರುಬಾ ಇಲ್ಲ, ಅಮ್ಮ ಇದ್ದಾಳೆ. ಅದೊಂದು ಅಶಕ್ತ ಬೇಲಿ, ಜೊತೆಗೆ ಬಡತನ, ಪೋಲಿತನಗಳ ಕಾಟ ಬಹಳ ಇತ್ತು. ಕಾಲೇಜಲ್ಲಿ ಲೆಕ್ಚರರ್ಸ್, ಜೊತೆಯಲ್ಲಿ ಓದೋ ಹುಡುಗರು, ಎಲ್ಲಿವರೆಗೂ ಅಂದ್ರೆ ಮನೆ ಓನರ್, ಇಲ್ಲಿವರೆಗೂ ಅಂದ್ರೆ ಹಾಲು ಪೇಪರ್ ಹಾಕೋ ಹುಡುಗರು, ಹಾಲು ಪೇಪರ್ ಹಾಕೋ ಹುಡುಗರು ಕೆಕ್ಕರಿಸ್ತಿದ್ರು. ಮುಸ್ಸಂಜೆ ಹೊತ್ತು ಮಂದ ಬೆಳಕು, ಸೂರ್ಯ ಮುಳುಗ್ತಿದ್ದಾನೆ, ಪಡುವಣದಲ್ಲಿ ಕೆಂಪು. ಋತು ವಸಂತ, ಗಿಡಗಳು ಚಿಗುರಿವೆ, ಮಾವು ಬೇವು ನಳನಳಿಸ್ತಿವೆ. ಅಮ್ಮನ ತೊಡೆಯ ಮೇಲೆ ಮಲಗಿ ಅರ್ಧ ಕಣ್ಣು ಮುಚ್ಚಿ ಹಗಲುಗನ್ಸಲಿದ್ದೀನಿ. ಮುಂಗುರುಳ ಮೇಲೆ ಕೈಯಾಡಿಸ್ತಾ ಅಮ್ಮ ಅಂತಾಳೆ, ಯಾಕಿಷ್ಟು ಸುಂದರವಾಗಿ ಹುಟ್ಟಿದ್ಯೆ ಕೂಸೆ. ಯಾವತ್ತೋ ಒಂದು ದಿನ ನೀನು ನಿದ್ದೆಯಲ್ಲಿದ್ದಾಗ ನಿನ್ನ ಮುಖಕ್ಕೆ ನಾನೇ ಆಸಿಡ್ ಎರಚಬೇಕೇನೆ. ಈ ಮನಸ್ಥಿತಿಯಲ್ಲಿ ಇವನು ಆಫೀಸಿಗೆ ಬಂದಿದ್ದು, ಜೂನಿಯರ್ ಆಗೋಕೆ, ಇಂಟರ್ವ್ಯೂಗೆ. ಇದೊಂದು ಪ್ರಸಿದ್ಧ ಆಫೀಸ್. ನನಗೋ ಮೆರಿಟ್ ಇರಲಿಲ್ಲ, ಕೆಲಸ ಸಿಗಲ್ಲ ಅನ್ಕೊಂಡೆ. ಇಲ್ಲ, ಅಮ್ಮ ಅಂದಿದ್ಲು, ಆವತ್ತೇ ಅಂದಿದ್ಲು, ಕೆಲ್ಸಕ್ಕಲ್ವೇ ನೀನು, ರೂಪಕ್ಕೆ ಮುಖ ನೋಡಿ ಕೆಲ್ಸ ಕೊಟ್ಟಿದ್ದಾನೆ, ಕೆಲ್ಸದೇ ಬಿಡಲ್ಲ. ಅದ್ ನನ್ಗೂ ಗೊತ್ತಿತ್ತು. ಈ ಪ್ರಪಂಚದಲ್ಲಿ ನುಣುಚಿಕೊಂಡು ಬದುಕೋದ್ರಲ್ಲಿ ಪಳಗಿದ್ದೆ ನಾನು. ಕೆಣಕ್ತಿದ್ದ, ಕೆದಕ್ತಿದ್ದ, ಕೆಕ್ಕರಿಸ್ತಿದ್ದ, ಆಮಿಷ ಒಡ್ತಿದ್ದ. ಬೀಳಿಲ್ಲ ನಾನು. ದೇವರ ಪಟ್ಟ ಕಟ್ಟಿ ದೂರ ಇಟ್ಟೆ. ಗೊತ್ತಿತ್ತು ಮನುಷ್ಯ ಲಂಪಟ, ದೇವರಲ್ಲ ಅಂತ. ಪಟ್ಟ ಕೊಟ್ಟಿದ್ದೀನಲ್ಲ, ಅದರ ಆಸೆಗೆ ಶಿಸ್ತು ಸಂಯಮದಿಂದಿದ್ದ. ಅದೊಂದು ದಿನ ಇವನು ಆಫೀಸ್ನಲ್ಲಿದ್ದೆ. ಯಾವುದೋ ದೊಡ್ಡ ಮೊಕದ್ದಮೆಗಿದ್ದು ಕಿರೀಟಕ್ಕೆ ಮತ್ತೊಂದು ಪುಕ್ಕ ಸಿಕ್ಕಿಸಿಕೊಂಡು ಸಂಭ್ರಮದಲ್ಲಿದ್ದೀವಿ. ಇಬ್ಬರೇ ಇದ್ದೀವಿ. ಫೋನ್ ಬಂತು. ಸುದ್ದಿ ಹೃದಯ ವಿದ್ರಾವಕ. ಇವನ ಮೊಮ್ಮಗಳು ಆಸ್ಟ್ರೇಲಿಯಾದಲ್ಲಿದ್ಲು. ಮುಸ್ಸಂಜೆ ಹೊತ್ತು ಮನೆಗೆ ಬರ್ತಿರ್ಬೇಕಾದ್ರೆ ಅದ್ಯಾರೋ ಅಪರಿಚಿತರು ಮೈ ಮೇಲೆ ಬಿದ್ದು ಕೆಡಿಸಿ ಕೊಂದಿದ್ರು. ಅದ್ಯಾವುದೋ ಮರದ ಸಂದಿಲಿ ಅವಳ ಹೆಣ 4 ದಿನ ಕೊಳಿತಿತ್ತು. ಹುಡುಗನಿಗೆ ದುಃಖ ಉಕ್ಕಿತ್ತು. ಸುದ್ದಿ ಕೇಳಿ ಎದ್ದವನು ಮೂಲೆಯಲ್ಲಿ ನೆಲದ ಮೇಲೆ ಕುಸಿದಿದ್ದ. ಪ್ರಸಿದ್ಧ ವಕೀಲ ಭಾವದಲ್ಲಿ ಮಗುವಾಗಿ ನೆಲದ ಮೇಲೆ ಹೊರಳಾಡಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದ. ಇದರಲ್ಲಿ ಕೂತ ನನಗೂ ಕಣ್ಣಲ್ಲಿ ನೀರಾಡ್ತು.
ಅಂತಃಕರಣ ಪುಟಿದಿತ್ತು. ಹೆಣ್ಣಿನ ಸ್ವಾಭಾವಿಕ ಪಾತ್ರ ತಾಯಿ ಮೈಯನ್ನಾವರಿಸ್ಕೊಂಡ್ಲು. ಬಿಕ್ಕುತ್ತಿದ್ದ ಮಗುನ ಎತ್ತಿ ಮುದ್ದಾಡಿದ್ಲು, ಮುತ್ತಿಟ್ಲು. ಮುಖ ಮೈ ಎಲ್ಲಾ ಕಡೆ ಮುತ್ತಿಟ್ಲು. ಮಗುಗೆ ಮುತ್ತಿಟ್ಲು. ಅದ್ಯಾವ ಕ್ಷಣದಲ್ಲೋ ಇವನು ಗಂಡಸಾಗಿದ್ದ. ನನ್ನ ಮೈಯನ್ನು ಆವರಿಸಿದ್ದ ಆ ತಾಯಿ ಇನ್ನೂ ಬಿಟ್ಟೇ ಇರಲಿಲ್ಲ. ಮಗ ತಾಯಿನ ಕಿಡಿಸಿದ್ದ. ಆವತ್ತು ನೀನು ಮಲಗಿದ್ದು ನಿನ್ನ ತಾಯಿಯೊಂದಿಗೆ. ನೈಸ್, ಓಕೆ, ವೆರಿ ನೈಸ್, ತುಂಬಾ ನೈಸ್. ಚೆನ್ನಾಗಿ ಆಡಿದ ಕಡೆ. ಥ್ಯಾಂಕ್ ಯು. ಅದು Okay. ಒಂದಕ್ಕೊಂದು ಪೂರಕವಾದಾಗ ಇನ್ನೂ ಐ ವಾಸ್ ವೇಟಿಂಗ್ ಫಾರ್ ಹರ್ ಟು ಆಲಾಪನ ಎಳಿಯೋಕೆ ಬಿಟ್ಬಿಡ್ತಿದ್ದಾನೆ ಮಧ್ಯೆ ಮಧ್ಯೆ. ಅದೇ ನೀವು ಅದನ್ನ ಫೇಲ್ ಮಾಡಿದ್ರಿ. ಅದೇ ಇಂಪ್ರೂವೈಸೇಷನ್ ಅಲ್ಲ. ನಿಮ್ಗೆ ಅದು ಗೊತ್ತಿಲ್ಲ ಆಲಪ ಬರುತ್ತೆ ಅಂತ, ನಿಂಗೂ ಗೊತ್ತಿಲ್ಲ ಈ ಡೈಲಾಗ್ ಕೇಳಿರಲ್ಲ. ಆಕ್ಚುಲಿ ಓವರ್ಲ್ಯಾಪ್ ಮಾಡಬಾರ್ದು ಅನ್ನೋದು ನನ್ನ ಕಾಳಜಿ ಇತ್ತು. ನಾನು ಅದಕ್ಕೆ ಅವಳ ಅಪ್ಡೇಟ್ ಹೋದಾಗ ನಾನು ಬಿಟ್ಬಿಡ್ತಾ ಇದ್ದೆ. ಗೊತ್ತಾಯ್ತಾ ವೀಕ್ಷಕರೇ, ಇವತ್ತು ವಿಶ್ವ ರಂಗಭೂಮಿ ದಿನ. ಇಬ್ರನ್ನ ಯಾಕೆ ಕರೆಸುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷಿ ಸಿಕ್ತಲ್ಲ. ಅದ್ಭುತ ನಟಿ ಉಷಾ ಮ್ಯಾಮ್, ಹಾಗೆ ಈಕೆಯೂ ಕೂಡ ತುಂಬಾ ಒಳ್ಳೆ ನಟಿ. ಅದ್ರ ಜೊತೆಗೆ ಅದ್ಭುತ ಹಾಡುಗಾರ್ತಿ. ಫೋಕ್ ತುಂಬಾ ಚೆನ್ನಾಗಿ ಹಾಡ್ತಾಳೆ. ನೀವೇನಾದ್ರೂ ಸಿನಿಮಾ ಶೈಲಿನಲ್ಲಿ ಏನಾದ್ರು ಹಾಡು ಕೇಳ್ಬೇಕಾ, ಹಿಂಗೆ ಒಂದ್ಸಲಿ ಕಣ್ಣು ಹೊಡಿಯಾಕ ಅಂತಾಳೆ. ಅಥವಾ ಯಾವ್ದಾದ್ರು ಒಂದೊಳ್ಳೆ ಕನ್ನಡದ್ದೇ ಹಾಡ್ತಾಳೆ, ಕೇಳಿ ಅವಳ ವಾಯ್ಸಲ್ಲಿ. ನಕ್ರೆ ಚಂದ ನೋಡಕಂದ ನನ್ನ ಬಂಗಾರ, ಕೋಪ ಬಂದ್ರೆ ಅಯ್ಯೋ ಶಿವನೇ ಸುಡ ಚಂದೀರ, ಭೂಪ ಅಪರೂಪ ನಮ್ಮೂರ ಹಮ್ಮೀರ, ಕಬ್ಬು ತಿನ್ನೋ ಆನೆ ಹಂಗೆ ಪಸಂದಾಗವ್ನೆ, ರಂಗನಾಥ್ ಸ್ವಾಮಿ ತೇರಿ ನಂಗೆ ಪಸಂದಾಗವ್ನೆ. ಹಾ ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರೂತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರೂತಿ, ಪಕ್ಕದಲ್ಲಿ ನಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ಆಕ್ಳು ಹಾಲಿನ ಬೆಣ್ಣೆ ಹಂಗೆ, ಕೋಲಾರ ದಟ್ಟಿ ಬಂಗಾರದಂಗೆ, ಬೆಳ್ಗೆ ಪಳ್ಗೆ ಪಸಂದಾಗವ್ನೆ, ಭೂಮಿ ತಾಯಿ ಮುಂಗಾರ್ ನಂಗೆ, ಬೊಂಬೆ ಮಿಠಾಯಿ ಅಂಟಿ ನಂಗೆ, ಘಮ್ಗೆ ಸಿಸಿಗೆ ಪಸಂದಾಗವ್ನೆ. ನೀ ನನ್ನ ಪ್ರಾಣ ತಿಳ್ಕ, ನನ್ನ ಚೂರು ಮನ್ಸಲ್ಲಿಟ್ಕ, ನೀ ಹೇಳೋದ್ನೆಲ್ಲ ಹೂ ಅಂತೀನೋ ನನ್ನ ಸಾಕಾರ, ಜೋಡಿ ಎತ್ನಂಗ್ ಜೊತೆ ಇರ್ತೀನ್ ಜೀವನ ಪೂರ, ಸಂದಗೆ ಬಲು ಸಂದಗೆ ಮಾಡ್ತೀನೋ ಸಂಸಾರ, ಸೀತಾಪತಿ ರಾಮಪ್ಪನಂಗೆ ಪಸಂದಾಗವ್ನೆ. ಹಾ ಈ ಅಕ್ಷರದಂಗೆ ಪಸಂದಾಗವ್ನೆ. ಹಾ ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರೂತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರೂತಿ, ಪಕ್ಕದಲ್ಲಿ ನಿಂತ್ರೆ ಶಿವ ನೀನೆ ನಾನೇ ಪಾರ್ವತಿ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ, ಪಸಂದಾಗವ್ನೆ ಸ್ಯಾನೆ ಪಸಂದಾಗವ್ನೆ. ಪಸಂದಾಗ ಹಾಡ್ದೆ ನೋಡಿ, ಪಸಂದಾಗ ಹಾಡ್ತೆ. ನಾವೇ ಇಲ್ಲಿ ಕುತ್ಕೊಂಡು ಟೇಬಲ್ ಮೇಲೆನೆ ನಮ್ಗೆನೆ ಕುಣಿಬೇಕು ಅಂತ ಅನ್ನಿಸ್ತು. ಹಂಗೆ ಕುಣಿಸುವ ಹಾಗೆ ಹಾಡುವ ಉಮಾ ಇನ್ನು ಹೆಚ್ಚು 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 ಹಾಡುಗಳಲ್ಲಿ ಹಾಡಬೇಕು. ಕರ್ನಾಟಕದ ಮಗು ಚೆನ್ನಾಗಿ ಬೆಳಿಬೇಕು ಹಾಡಿನ ನಮ್ಮ ಕ್ಷೇತ್ರದಲ್ಲಿ. ಕೋಲಾರದ ಹುಡುಗಿ, ಲೋಕಲ್
ಬಹಳ ನಾವೆಲ್ಲ ಗ್ರಾಮೀಣ ಪ್ರದೇಶದವರು, ಗ್ರಾಮೀಣ ಪ್ರದೇಶದ ಹುಡುಗಿ ಬೆಳಿಬೇಕು, ಬೆಳೆಸ್ತಾರೆ. ನಮ್ ಕನ್ನಡ ಇಂಡಸ್ಟ್ರಿ ಬೆಳೆಸ್ತಾರೆ. ಉಮಾ ಮೇಡಮ್ನೇ ಬೆಳೆಸಿಲ್ವಾ? ಉಷಾ ಮೇಡಮ್ನ ಉಷಾ ಮೇಡಮ್ನೇ ಬೆಳೆಸಿಲ್ವಾ? ನನ್ನನ್ನು ಯಾರು ಬೆಳೆಸಿಲ್ಲ, ಬೆಳೆದಿದ್ದು ನಾಟ್ ಇವನ್ ಅ ಸಿಂಗಲ್ ಪರ್ಸನ್. ಜನ ಜನರ ಪ್ರೀತಿ, ಜನರ ಪ್ರೀತಿ. ನೀವು ಜನರ ಎಲ್ಲೇ ಹೋದ್ರು ಇದಷ್ಟೇ. ಅದು ಇವತ್ತಿನವರೆಗೆ ಒಂದೇ ಒಂದು ಮಾಡಿದ್ರು, ನಿನ್ಗೆ ನನ್ನ ಹೆಸರು ಇಲ್ಲಿ ಇನ್ನೊಂದ್ಸಲ ಕೆಲಸ ಮಾಡು ಅದು ಇದು ಕೊಟ್ಟು ನಾವು ನಾನು ಯಾವ್ದು ಮಾತು ಆಡಲ್ಲ. ಹೋದೆ ಕೆಲಸ ಮುಗಿಸ್ಕೊಂಡು ಹಾಗಾಯ್ತು, ಓಕೆ ಓಕೆ ನೆಕ್ಸ್ಟ್. ವೆರಿ ನೈಸ್. ಅದಕ್ಕೆ ನಮ್ಗೆ ನೀವು ಇಷ್ಟ ಆಗಿದ್ದು. ಒಂಥರ ಸೋಲೋ ಟ್ರಾವೆಲರ್, ನೀವು ಆರಾಮಾಗಿ ಇದ್ ಮಾಡ್ಕೊಂಡು ಎಲ್ಲ ಹೆಸರು ಮಾಡಿದೀರಾ. ಸುಮ್ಮ ಫ್ರೆಂಡ್ಸ್ ಇಲ್ವಾ ಕೇಳ್ತಾರೆ, ಇದು ಆಫ್ ದ ರೆಕಾರ್ಡ್. ಫ್ರೆಂಡ್ಸ್ ಇಲ್ವಾ ಕೇಳ್ತಾರೆ, ವೈ ಡು ಐ ನೀಡ್ ಫ್ರೆಂಡ್ಸ್? ನನ್ನ ಸ್ಟೂಡೆಂಟ್ಸ್ಗಳನ್ನ ಎಷ್ಟು ಜನ ಮಕ್ಕಳನ್ನ ಬೆಳೆಸಿ ಎಲ್ಲ ಸುತ್ತಮುತ್ತ ಅವರೇ ಇದ್ದಾರೆ. ಈಗ ನಿನಗೆ ಪ್ರೀತಿಸೋರು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋ ಇದಿರ್ಬೋದು. ನನಗೆ ಮಕ್ಕಳಿದ್ದಾರೆ ಅಲ್ಲಿ. ಸೊ ನನಗೆ ಇದು ಏನಂತಾರೆ, ಫ್ರೆಂಡ್ಸು ಗಿನ್ಸು ತಿರುಗು ತುತ್ತಾಡು ಇಲ್ವೇ ಇಲ್ಲ. ನಾನು ಜಾಯಮಾನದಲ್ಲೇ ಇಲ್ಲ. ಇಡೀ ಬೆಂಗಳೂರಲ್ಲಿ ಬಹುಶಃ ಫ್ರೆಂಡ್ಸ್ ಇಲ್ಲ ಒಬ್ಬಳೇ ಬೇಕು ವ್ಯಕ್ತಿ ಅಂದ್ರೆ ನಾನು. ಅಯ್ಯೋ ದೇವ್ರೇ, ನನಗೆ ಫ್ರೆಂಡ್ಸ್ ಇಲ್ಲ ನಿಜವಾಗ್ಲು. ನನಗೂ ಕಡಿಮೆ ಸರ್ಕಲ್ ಅಂದ್ರೆ ಫ್ರೆಂಡ್ಸ್ ಇದಾರೆ. ನಾನು ಅಷ್ಟೇ. ಇವಾಗ ಎಲ್ಲಾದ್ರೂ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು ಆ ತರದ್ ನನ್ಗೆ ಬರೋದೇ ಇಲ್ಲ. ನಾನು ಎಲ್ಲೂ ಹೋಗಲ್ಲ ತುಂಬಾ. ನಾನು ಈವನ್ ಸಣ್ಣವಳಿದ್ದಾಗ ಕೂಡ ಅಷ್ಟೇ, ರಜೆ ಬಂದ್ರೆ ಎಲ್ಲ ಊರ್ಗ್ ಹೋಗ್ತಾರಲ್ಲ ಜಾತ್ರೆಗೆ, ಸಮ್ಮರ್ ಇವಾಗೆಲ್ಲ ಕ್ಯಾಂಪ್ಗಳ ಮಾಡ್ತಾರೆ. ಅವಾಗ ಏನಿರ್ಲಿಲ್ಲ, ನಾನು ರಜೆ ಕೊಟ್ರೆ ನನ್ನ ಜೂನಿಯರ್ಸ್ ಕೋಲಾಟ ಹೇಳ್ಕೊಡೋದು, ಹಾಡು ಹೇಳ್ಕೊಡೋದು, ಇಲ್ಲ ಕಲಿಯೋದು, ಇಲ್ಲ ಟೈಲರಿಂಗ್ ಕಲಿಯೋದು, ಹಿಂಗೆ ಮಾಡ್ತಿದ್ದೆ ನಾನು. ನನ್ಗೆ ಅಭ್ಯಾಸನೇ ಇಲ್ಲ. ನಾನು ಸುತ್ತು ಅಭ್ಯಾಸ ಇಲ್ಲ. ಹೆಂಗ್ ಗೊತ್ತಾ, ಬಹಳ ಅಪರೂಪಕ್ಕೆ ಒಂದ್ಸಲ ಒಂದು ಜಾಗಕ್ಕೆ ಹೋಗ್ಬೇಕು ಅನ್ಸುತ್ತೆ. ಅಂತ ಟೈಮ್ ಒಂದ್ ರೆಡಿ ಇದ್ದಿದ್ದೀನಿ, ನಾನು ಎದ್ಬಿಡ್ತೀನಿ. ಅದೇ ಇದೇ ಮಕ್ಕಳೇ, ಬೇರೆ ಯಾರು ಅಲ್ಲ. ಅವ್ರ ಜೊತೆಲೇ ಹೋಗ್ತೀನಿ ಎಲ್ಲೇ ಹೋದ್ರು. ಹಾಗಾಗಿ ಇದೊಂಥರ ನಮ್ದೊಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಎಲ್ಲ ಸುತ್ತಮುತ್ತ ಇರೋದೆಲ್ಲ ನನ್ನ ಸ್ಟೂಡೆಂಟ್ಸ್, ನನ್ನ ಮಕ್ಕಳು ಅಷ್ಟೇನೆ. ಲವ್ಲಿ. ಸರಿ, ಈಗ ಇಲ್ಲಿಗೆ ಅಕ್ಷತಾ ಕಿಚನ್ ಮುಗ್ಸೋಣ. ನಿಮ್ಮಿಬ್ರಿಗೆ ನಾನೇನು ಉಡುಗೊರೆ ತಂದಿಲ್ಲ. ಬಡವರು ನಾವು, ಥಿಯೇಟರ್ನವ್ರು ತುಂಬಾ ಬಡವರು, ಆದ್ರಿಂದ ನಾವ್ ಯಾರಿಗೂ ಏನು ಕೊಡ್ತಾ ಇಲ್ಲ. ಮಂಡಕ್ಕಿಲೇ ನಾವು ಸುಧಾರಿಸ್ತೀವಿ. ಓಕೆ, ಆಮೇಲೆ ಕ್ಯಾಮ್ರಾ ಮುಂದೆ ಕೊಡ್ತಾ ಇಲ್ಲ ಮೇಡಮ್. ಕ್ಯಾಮ್ರಾ ಮುಂದೆ ಕೊಡ್ತಾ ಇಲ್ಲ. ಹಾಗೆ ಕ್ಯಾಮ್ರಾ ತಿರುಗಿಸಿ ನಾವು ಕೊಡುವಾಗ ಪ್ರೂಫ್ ಬೇಕು ನಮ್ಗೆ. ಸೊ ಖುಷಿ ಆಯ್ತು. ನೀವು ನಿಮ್ಮ ಶೈಲಿನಲ್ಲಿ, ನಿಮ್ಮ ಭಾಷೆಯಲ್ಲಿ ಅಕ್ಷತಾ ಕಿಚನ್. ಆಕ್ಚುಲಿ ಇದು ಜನಮನ ಶುರು ಮಾಡಿದಾಗ ಇದು ಜನಮನದ ಸಾರಿ ಜನಮನ ಆಯ್ತು, ನನ್ಗೆ ಏನು ಐಡಿಯಾ ಇಲ್ಲ ಇವ್ರದ್ದು. ಹೌದಾ? ನಿಜವಾಗ್ಲು ಅಳು ಏನು ಸ್ವಲ್ಪ ಬಟ್ಟೆ ವ್ಯಾಪಾರ ಇನ್ನೊಂದು ಕದ್ ಮಾಡ್ಲಿಲ್ಲ. ಇನ್ಮೇಲೆ ಎಲ್ಲ ಕರಿತೀನಿ ಮೇಡಮ್. ಇನ್ಮೇಲೆ ಒಳ್ಳೆ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಅಕ್ಕ. ಸೊ ಈ ತರ ಎಲ್ಲ ಈ ಪ್ಯಾಚ್ ವರ್ಕ್ ಮಾಡ್ಕೊಂಡು ಅಥವಾ ಕಾಟನ್ ಅಲ್ಲಿ ತುಂಬಾ ಯೂನಿಕ್ ಆಗಿ ವರ್ಕ್ ಎಲ್ಲ ಮಾಡಿ ಕಾಸ್ಟ್ಯೂಮ್ ಡಿಸೈನ್ ಎಲ್ಲ ಮಾಡ್ತಾರೆ. ಗುಡ್ ಗುಡ್. ನನ್ಗೆ ನಾನ್ ಕೊಂಡ್ಕೊಂಡೆ 10,000ಕ್ಕೆ ನಾನ್ ಬಿಸ್ನೆಸ್ ಮಾಡಿದೀನಿ. ಇವ್ರ ಜೊತೆ 10,000 ರೂಪಾಯಿ ಬಿಸ್ನೆಸ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲೇ. ಇದೊಂದು ಬ್ಲೂ ಕಲರ್ 10,000 ಮಾಡ್ತಿದ್ದಂಗೆ ಗೊತ್ತಿದ್ದಿದ್ರೆ. ಅಲ್ಲ, ಮಾಡಿ ಮೇಡಮ್, ನೆಕ್ಸ್ಟ್ ಮಾಡಿ. ಹಂಗಿರೋ ಉಡುಗೊರೆ ಎಲ್ಲ ಖರೀದಿ ಮಾಡ್ತಾರೆ ಅಲ್ಲ. ಅದು ಆಮೇಲೆ ನನಗೆ ಉಡುಗೊರೆ ಕೊಟ್ಟ ಮೇಲೆ ಅದನ್ನ ನೋಡ್ಕೊಂಡು ನಾನು ಚೆನ್ನಾಗಿದ್ರೆ ಖರೀದಿ. ಉಡುಗೊರೆ ಚೆನ್ನಾಗಿದ್ರೆ ಹೆಚ್ಚು ವ್ಯಾಪಾರ. ಹಿಂಗ್ ಕೊಟ್ಬಿಟ್ಟು ನಾವು ಒಂದು ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ವಿ. ಕಡಲೆ ಬೀಜ ತಿಂತಾರಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್, ಕೇಳಿಸ್ಕೊ, ಒಳ್ಳೆಯ ವ್ಯವಹಾರ ಜ್ಞಾನ ಇದು. ಒಂದು ಚಿಕ್ಕ ಮಗು ಕಾಣೋ, ಒಂದು 3rd ಸ್ಟ್ಯಾಂಡರ್ಡ್ ಹುಡುಗ ಹಿಂಗ್ ಬಂದ, ಪುಟ್ಕು ಅಂತ ಇಟ್ಕೊಂಡು ಹೋದ. ಪ್ರತಿ ಸೀಟಲ್ಲಿ ಮೂರು ಸೀಟ್ ಬರೋದಲ್ಲ, ಬ್ಯಾಂಗ್ಳೂರ್ ಮೈಸೂರು ರೈಲು ಜ್ಞಾಪಿಸ್ಕೊ. ಪ್ರತಿ ಸೀಟಲ್ಲೂ ಮೂರು ಲೇಯರ್ ಸೀಟ್, ಅದು ಮೂರು ಜನಕ್ಕೆ ಇಟ್ಬಿಟ್ಟು ಹೋದ. ಇನ್ನು ಜನ ಹತ್ತಾ ಇದ್ದಾರೆ. ಕುತ್ಕೊಂಡು ಟಕ್ ತೆಗೆ ನೋಡ್ಬಿಟ್ಟು ಕಡಲೆ ಬೀಜ ಕೈಲಿ ಇಟ್ಕೊಂಡು ಕುತ್ಕೋತಾರೆ. ಆಮೇಲೆ ತಪ್ಪರ ಕೈ ಹಿಂಗೆ ತೆಗೆದು ಬಾಯಿಗೆ ಹಾಕೋತಾರೆ. ಕರೆಕ್ಟ್ ಗಾಡಿ ಶುರುವಾದಾಗ ಬ್ಯಾಗ್ ಎತ್ಕೊಂಡ್ ಬರ್ತಾನೆ. ಇದು ಬಾಯಿಗೆ ಚಪ್ಪಲ ಹೋಗಿದೆ, ರುಚಿ ಬಾಪ ನಾನು ನಮ್ಮ ಹತ್ರ ಬಂದ ಹೇಳಿದೆ, ಏನ್ ಹೆಸರು ಅಂತ ಕೇಳಿದೆ. ಸಮ್ ಶಫೀಸ್ ಆ ಥರದ ಯಾವ್ದೊಂದು ಮಗು ಹೆಸರು. ಹೇಳಿದೆ, ಕಂದ ನಂಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷ ಅಥವಾ 15 ವರ್ಷದಲ್ಲಿ ನೀನು ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೇ ಮಗನೇ ಅಂದೆ. ಯಾಕೆ ಹೇಳು, ನಿನಗೆ ಜನರನ್ನ ನಾಲ್ಗೆಗೆ ಚಪಲ ಕೊಟ್ಟು ಅವ್ರನ್ನ ಕೊಂಡ್ಕೊಳ್ಳೋ ಬುದ್ಧಿ ಇದೆ ನಿನಗೆ ಅಂತ. ಅವನು ಹಿಂಗ್ ನೋಡ್ದ, ಬಹಳ ಹುಷಾರಿರ್ತಾರೆ ಹುಡುಗರೆಲ್ಲ. ಕೆಲವರು ಕನ್ನಿಂಗ್ ಇರ್ತಾರೆ, ಕೆಲವರು ಹುಷಾರಾಗಿರ್ತಾರೆ, ಕೆಲವರು ಪಾಸಿಟಿವ್ ಆಗಿರ್ತಾರೆ. ಸೊ ನೈಸ್. ನಿಮ್ಮ ಶೈಲಿನಲ್ಲಿ ಸ್ವಲ್ಪ ನೋಡುಗರಿಗೆ ಅಕ್ಷತಾ ಕಿಚನ್ ಬಗ್ಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ ನಿಮ್ಮ ಶೈಲಿನಲ್ಲಿ. ವೀಕ್ಷಕರೇ, ನೀವೆಲ್ಲ ನೋಡಿದ್ರಿ ಅಕ್ಷತಾ ಕಿಚನ್ ಅಲ್ಲಿ ಮಂಡಕ್ಕಿ ಬಜ್ಜಿ ಎಲ್ಲ ಕೊಟ್ಟು ಅವಳು ನಮ್ಮನ್ನು ಹೆಂಗೆ ಸತ್ಕಾರ ಮಾಡಿದ್ಲು ಅಂತ. ಈಗ ಅವಳು ಮಂಡಕ್ಕಿ ಬಜ್ಜಿ ಮಾಡೋದು ಹೇಗೆ ಅಂತಾನು ಕಲಿಸ್ಕೊಡ್ತಾಳೆ. ಸೊ ಆದ್ದರಿಂದ ಮಂಡಕ್ಕಿನೂ ಬಜ್ಜಿ ಮಾತ್ರ ಅಲ್ಲ, ಮಂಡಕ್ಕಿ ಮಾಡೋದು ಹೆಂಗೆ ಅಂತಾನು ಕಲಿಸ್ಕೊಡ್ತಾಳೆ ಅವಳು. ಆದ್ದರಿಂದ ಮಿಸ್ ಮಾಡದೆ ಅಕ್ಷತಾ ಕಿಚನ್ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ,
ಶೇರ್ ಮಾಡಿ, ಇನ್ನೇನು ಲೈಕ್ ಲೈಕ್, ಬೆಲ್ ಬಟನ್ ಬೆಲ್ ಬಟನ್ ಎಲ್ಲ ಒತ್ತಬೇಕು. ಇಷ್ಟೆಲ್ಲ ಮಾಡಿ. ಮಂಡಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಳೆ ಅವಳು. ಎಲ್ಲರಿಗೂ ನಮಸ್ಕಾರ. ನಾನು ಉಮಾ ವೈಜಿ ಕೋಲಾರ. ಬಹಳ ಚೆನ್ನಾಗಿ ನಾಟಿ ಸ್ಟೈಲ್ ಆಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಡ್ಗೆಗಳು ಅಕ್ಷತಾ ಅಕ್ಕ. ಅಕ್ಷತಾ ಕಿಚನ್ ನ ವಿಶೇಷನೇ ಅದು ನಾಟಿ ಸ್ಟೈಲು, ನಾಟಿ ಬಾತು ನಟಿ ಮಾತು ಅಂತ. ಈ ಅಕ್ಷತಾ ಕಿಚನ್ ನ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ಕೂಡ ಇವ್ರು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಇವ್ರು ಹೇಳ್ದಂಗೆ ಕಮೆಂಟ್ ಮಾಡಿ, ನಾನು ಹೇಳ್ದಂಗೆ ಶೇರ್ ಮಾಡಿ. ಇಷ್ಟೆಲ್ಲ ಮಾಡಿ. ನಾಟಿ ಬಂತು ಬಂತು ಬಂತು. ಈಗ ಬಜ್ಜಿ ಚೆನ್ನಾಗಿದೆ, ಮಂಡಕ್ಕಿ ಚೆನ್ನಾಗಿದೆ, ಅಲ್ಲಿ ಏನೋ ಬರ್ತಾ ಇದೆ ಅದನ್ನ ಅಯ್ಯೋ ಎಷ್ಟು ಚೆನ್ನಾಗಿದೆ ಮಂಡಕ್ಕಿ, ಹೆಂಗ್ ಮಾಡಿದೆ ಅಕ್ಷತಾ ಅದನ್ನ. ಬಜ್ಜಿ ತುಂಬಾ ಅದ್ಭುತವಾಗಿತ್ತು. ಯಾಕಂದ್ರೆ ಗಿಫ್ಟ್ ಕೊಡ್ತಿದ್ದಾಳೆ, ಅದಕ್ಕೋಸ್ಕರ ಅವಳು ಹೋಗ್ಬಿಟ್ಟು ನೀವು ಕೇಳಿದ್ರಲ್ಲ ಯಾರಿಗಾದ್ರೂ ನೀವು ಚಮಚ ಮೇಡಮ್ ನೋಡಿ ಮೇಡಮ್, ಚಮಚ ಎಲ್ಲೆಲ್ಲಿ ಹೋಗಲಿ, ಇದಕ್ ಮಾತ್ರ ರುಚಿಗೆ ಮಾತ್ರ ಚಮಚ ಹಿಡಿಬಹುದು. ಆಮೇಲೆ ಕೀಮಾ ಉಂಡೆದು ಅದು ತುಂಬಾ ಸೊಗಸಾಗಿತ್ತು. ನಾನು ಊಟ ಮಾಡಿದ್ದೀನಿ, ಉಳಿಸಿಲ್ಲ ಏನೋ, ಮೂಳೆ ಮಾತ್ರ ಉಳಿಸಿದೀನಿ. ಆದ್ದರಿಂದ ನೀವು ನಿಮ್ಗೆ ನೋಡ್ಲೇಬೇಕು. ಥ್ಯಾಂಕ್ ಯು ಮೇಡಮ್. ಇಲ್ಲ ತುಂಬಾ ಖುಷಿ ಆಯ್ತು. ಬಹಳ ಫುಡ್ಡಿ ಅಕ್ಷತಕ್ಕ ನಾನ್ ನೋಡ್ತಿರ್ತೀನಿ. ತಿನ್ನೋದು ಅಷ್ಟೇ, ಅಡ್ಗೆ ಮಾಡೋದು ಅಷ್ಟೇ, ಅಷ್ಟೇ ರುಚಿಕರವಾಗಿರುತ್ತೆ. ನನ್ಗೆ ಕೊಟ್ಟದನ್ನ ತೋರಿಸ್ತೀನಿ ನಾನು. ಹ್ಯಾಂಡ್ ಪೇಂಟ್ ಹ್ಯಾಂಡ್ ಪೇಂಟ್ ಮಾಡೋದು ನಂಗೆ. ಗುಲಾಬಿ ನೋಡಿ, ನೀವಿಬ್ರು ಮಾತಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ಇದು ಕಟ್ ವರ್ಕ್, ನನ್ಗೆ ಅದು ಓಕೆ. ಕಟ್ ವರ್ಕ್. ನಿಂಗೆ ಯಾವ್ದು ಬೇಕು ನೋಡಿ, ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ. ನೀನ್ ತಗೋ. ಇಲ್ಲ ನೀನ್ ಚಿಕ್ಕವಳು. ಇಲ್ಲ ಮ್ಯಾಮ್, ಇಲ್ಲ ನೀನ್ ಚಿಕ್ಕ. ಅಯ್ಯೋ ಮ್ಯಾಮ್, ಇಲ್ಲ ಮ್ಯಾಮ್ ನೀವು ಇಲ್ಲ. ನಾನ್ ಪ್ರೀತಿಯಿಂದ ಅಲ್ಲ, ಇವ್ರು ಕೊಡ್ತಾ ಇರೋದು. ನಿಮ್ಗೆ ಯಾವ್ದು ಬೇಕು, ನಾನು ಯಾವ್ದು ಇದ್ ಮಾಡ್ಲಿ ಅವಳಿಗೆ, ನಿಮ್ ಇಷ್ಟ ಇದ್ರ ಮೇಲೆ. ನಾನು ಈ ಚಲ್ಲು ಪಲ್ಲು ಸಲ್ಕ ಪಲ್ಕ ಚಂದ ಇದೆ ಇದು ಆಕ್ಚುಲಿ. ಅಮ್ಮನ ಹೆಸರು ಗುಲಾಬಿ ಬಣ್ಣದ ಜಾಸ್ತಿ ಇದೆ, ತಗೊಳ್ಳಿ. ಅಮ್ಮನ ಹೆಸರು ಗುಲಾಬಿ ತಗೊಳ್ಳಿ. ಇದೆಲ್ಲ ಹ್ಯಾಂಡ್ ಪೇಂಟ್ ಇರುತ್ತೆ, ಸ್ವಲ್ಪ ಹ್ಯಾಂಡ್ ಪೇಂಟ್ ಇರುತ್ತೆ. ಈಗ ಒಂದ್ ಸ್ವಲ್ಪ ಗಾಳಿನಲ್ಲಿ ಓಪನ್ ಮಾಡಿ ಇಡ್ಬೇಕು. ಅಂದ್ರೆ ಮನೆಗೆ ಹೋದಾಗ ಓಪನ್ ಮಾಡಿ ಇಟ್ಬಿಡಿ. ಮಗು ಹಾಕೋತಿ ಈ ತರದ್ದು ತಗೊಳ್ಳಿ. ಹಾಕೋತೀನಿ. ಅದಕ್ಕೆ ಒಳ್ಳೆ ಬ್ಲೌಸ್ ಹಾಕೊಂಡು, ಈ ಕಲರ್ ಬ್ಲೌಸ್ ಗ್ರ್ಯಾಂಡ್ ಆಗಿರ್ಲಿ, ಈ ಕಲರ್ ಎಲ್ಲ ಹಾಕೊಂಡು ಎಲ್ಲ ಹಾಕೋಬಹುದು. ಗ್ರೀನ್ ಹಾಕೋಬಹುದು, ಪಿಂಕ್ ಹಾಕೋಬಹುದು. ನನಗೆ ಸ್ವಲ್ಪ ನಾನು ಸಿಂಗಲ್ ಪಿನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಶೋಕ್ ಹಿಂಗೆ ಬಿಟ್ಕೊಂಡು ಸ್ಟೈಲ್ ಮೇಡಮ್, ಸ್ಟೈಲ್. ಇದುವರೆಗೆ ನಾನು ಸಿಂಗಲ್ ಬೇರೆ ಮಾಡಿಲ್ಲ ನೋಡಿ. ಇದು ಕೂಡ ಕಾಟನ್, ಇದನ್ನ ಹಿಂಗೆ ಹಾಕೊಂಡು ಬಂದಿದ್ದೀನಿ. ಅವಳಿಗೊಂದು ಆ ತರದೇ ಕೊಡ್ಬೇಕಿತ್ತು ನೀನು. ಇಲ್ಲ ಮೇಡಮ್, ಸುಮ್ಮನೆ ಸ್ಟೈಲ್ ಚೇಂಜ್ ಮಾಡ್ಲಿ ಸ್ವಲ್ಪ. ಯಾಕೊತ್ತ ನಾನೇನ್ ತುಂಬಾ ಶೋಕಿ ಸ್ಟೈಲ್ ಚೇಂಜ್ ಮಾಡ್ಲಿ. ಮುದುಕರಾದ್ಮೇಲೆ ತುಂಬಾ ಶೋಕಿ ಮಾಡ್ಬಾರ್ದು. ಎವರ್ಗ್ರೀನ್ ಬ್ಯೂಟಿ ಮುದುಕ್ರಂಗ್ ಆಗ್ತಾರೆ. ಎವರ್ಗ್ರೀನ್ ಬ್ಯೂಟಿಗಳು ಮುದುಕ್ರಂಗ್ ಆಗ್ತಾರೆ. ಮತ್ತಾಯಿ ಮುದುಕಿಯಾಗಿ ಹಣ್ಣಿನ ಸ್ವಲ್ಪ ಬಾಕಿ ಇದೆ ಅಷ್ಟೇ. ಆಗಿಬಿಟ್ಟಿದೀನಿ. ಓಕೆ, ಖುಷಿ ಆಯ್ತು. ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಕಿಚನಿಗೆ ಬಂದ್ರಿ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ. ಅಕ್ಷತಾ ಕಿಚನ್ಗೆ ನಮ್ಮನ್ನ ಕರೆಸಿ ಸ್ವಲ್ಪ ಔಪಚಾರಿಕವಾಗಿ ಮಾತಾಡ್ಬೇಕಲ್ಲ. ಅಕ್ಷತಾ ಕಿಚನ್ಗೆ ನಮ್ಮನ್ನ ಕರೆಸಿ ಪ್ರೀತಿಯಿಂದ, ಅದು ವರ್ಲ್ಡ್ ಥಿಯೇಟರ್ ಡೇ ದಿನ ಕರೆಸಿದ್ದಾರೆ. ಪ್ರಪಂಚದಲ್ಲಿ ಏನೇನೋ ಗಲಾಟೆಗಳು ಅದು ಆಗ್ತಾ ಇರೋ ಟೈಮಲ್ಲಿ ಥಿಯೇಟ್ರಲ್ಲಿ ನಾವು ಭಾವುಕರಾಗಿ ದೇಶದಲ್ಲಿ ಶಾಂತಿ ಇರಬೇಕು ಅಂತ ಆಸೆ ಪಡ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ವರ್ಲ್ಡ್ ಥಿಯೇಟರ್ ಡೇಯ ಲಾಸ್ಟ್ ಟೈಮ್ನ ಮೆಸೇಜ್ ಹಾಗೇ ಇತ್ತು, ಆರ್ಟ್ ಈಸ್ ಪೀಸ್ ಅಂತ. ಆ ಥರದ್ದೇ ಆಗಲಿ, ದೇಶದಲ್ಲಿ ಸ್ವಲ್ಪ ಶಾಂತಿ ನೆಲೆಸಲಿ. ಈ ಅವಕಾಶ ಮಾಡಿಕೊಟ್ಟ ನನಗೆ ಮತ್ತು ಉಮಾಗೆ ಅವಕಾಶ ಮಾಡಿಕೊಟ್ಟ ಅಕ್ಷತಾ ಕಿಚನ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು. ನಾನು ಅದೇ ಹೇಳ್ತೀನಿ, ಯುದ್ಧ ಬೇಡ, ಶಾಂತಿ ಬೇಕು. ನಾವ್ ಯಾವತ್ತು ರಂಗಭೂಮಿಯರು ಯಾವತ್ತು ದೇಶದ ಸಮಸ್ಯೆಗಳನ್ನ ಮಾತಾಡ್ಲಿಕ್ಕೆ ಅಂತ ಥಿಯೇಟರ್ ಹುಟ್ಕೊಂಡಿದ್ದು. ನಾವು ಅದನ್ನ ಪಾಲಿಸ್ತೀವಿ, ಮಾತಾಡ್ತೀವಿ, ಅದ್ರ ಜೊತೆಗೆ ಶಾಂತಿನ ಬಯಸ್ತೀವಿ, ಒಡನಾಟನ ಬಯಸ್ತೀವಿ, ಸೌಹಾರ್ದತೆನ ಬಯಸ್ತೀವಿ, ಸಮಾನತೆನ ಬಯಸ್ತೀವಿ. ನಿಮಗೂ ಕೂಡ ವಿಶ್ವ ರಂಗಭೂಮಿಯ ದಿನಾಚರಣೆಗಳು ಅಕ್ಕ. ಇವತ್ತೇ ಅಲ್ವಾ? 27 ಇವತ್ತೇ ಹಾಗಲ್ಲ ಸುಮ್ಮನೆ ಹೇಳುದು. ಸೊ ವಿಶ್ವ ರಂಗಭೂಮಿ ದಿನಾಚರಣೆ ದಿನ ದಯವಿಟ್ಟು ಆ ಮೆಸೇಜ್ ಕೇಳಿ. ವಿಶ್ವ ರಂಗಭೂಮಿ ದಿನಾಚರಣೆಯ ಮೆಸೇಜ್ ಬಹಳ ಅದ್ಭುತವಾಗಿರುತ್ತೆ. ಅದು ನಿಮಗೆ ಗೂಗಲ್ ಅಲ್ಲಿ ಮಾಡಿದ್ರೆ ಎಲ್ಲ ಸಿಗುತ್ತೆ. ಜಸ್ಟ್ ರೀಡ್ ಇಟ್. ನಾಟಕಗಳನ್ನ ನೋಡಿ ಹೆಚ್ಚೆಚ್ಚು ಹುಡ್ಕೊಂಡು ಹೋಗಿ ನಾಟಕಗಳನ್ನ ನೋಡ್ತೀರಿ. ನಾಟಕಗಳನ್ನ ಮಾಡಿ, ನಾಟಕ ನೋಡಿ, ರಂಗಭೂಮಿನ ಸಮೃದ್ಧವಾಗಿ ಮಾಡಿ. ಥ್ಯಾಂಕ್ ಯು.